ಹೌಸ್ ವೈಫ್ ರೀ. ಹೌಸ್ ವೈಫ್, ಹ್ಞೂ ಗೃಹಿಣಿ. ಗೃಹಿಣಿ. ಆಗ್ಲಿ ಆಗ್ಲಿ. ಏನಾದರೂ ಹಂಚ್ಕೊಳ್ಳೋದು ಉಂಟಾ? ಹಂಚಿನದು ಉಂಟ್ರಿ. ಉಂಟ್ರಿ, ಆಯ್ತು. ಎಷ್ಟು ವರ್ಷ ನಿಮಗೆ? ನಮ್ಗೀಗ 52 ವರ್ಷ ರೀ. 52 ವರ್ಷ. 52. ಹೇಳವ, ಏನ್ ಕತೆ? ನನಗೆ ಈಗ ಒಮ್ಮಕ್ಲೆ ಕಾಲ್ ಸಿಕ್ಕದ ಬಾಳ ಖುಷಿ ಆಗೈತ್ರಿ. ಹೌದಾ? ಹ್ಞೂ. ಇನ್ ಮುಗೀತಲ್ಲ ಬಿಡಿ, ಕಾಲ್ ಸಿಕ್ತು, ಖುಷಿ ಪಟ್ರಲ್ಲ. ಇಡ್ಲಾ? ಸಮಸ್ಯೆ ಏನು ಬಾಳ ಇಲ್ರಿ. ಮೊದ್ಲೆಲ್ಲಾ ಕಷ್ಟಪಟ್ಟಿ, ಈಗೇನ ಮಕ್ಕಳಿಂದ ಎಲ್ಲಾ ಸುಖ ಆಗೈತಿ. ಆದ್ರ ಮಗನಿಂದ ಸ್ವಲ್ಪ ಸಮಸ್ಯೆ ಆತು. ಆದ್ರ ಅದು ಮನಸ್ನ್ಯಾಗ ಬಾಳ ಕೊರಿತೈತ್ರಿ ನನಗೆ. ಈಗ ಮಕ್ಳ ಜೊತೆ ಚೆನ್ನಾಗಿದ್ದೀರಾ? ಮಕ್ಳ ಜೊತೆ ಚೆನ್ನಾಗಿದೇವ್ರಿ. ಬಿಡಿ, ಆಗಿದ್ದಾಯ್ತು. ಅದಲ್ಲೇ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ ಈಗ. ಅಲ್ಲ, ನಾವೆಲ್ಲ ಮೊದ್ಲಿಂದನೂ ಬಾಳ ಕಷ್ಟ ಇಲ್ಲಿವರೆಗೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವ್ರಿ. ಮಗ ಒಂದ್ ಸ್ವಲ್ಪ ಇದನ್ ಮಾಡಿದ್ದ. ಈಗ ಸರಿ ಹೋಗಿದ್ದಾರಾ? ನಾವ್ ಸರಿ ಮಾಡಿದೀವ್ರಿ, ಮತ್ತೆ ಏನು ಮಾಡಾಕ ಬರ್ತದಿಲ್ಲ. ಆಯ್ತು, ಸರಿ ಮಾಡಿದ್ದೀರಾ. ಮಗ ಅಂದ್ರೆ ಮದುವೆ ಆಗಿದೆಯಾ ಅವ್ರಿಗೆ? ಈಗ ಒಂದ್ 7 ತಿಂಗಳಾದ್ರಿ ಮದುವೆ ಆಗಿ. ನನಗದು ಹೊರಿತೈತ್ರಿ ಮನಸ್ನ್ಯಾಗ. ಇರ್ಲಿ ಇರ್ಲಿ, ಎಲ್ಲವನ್ನ ವಿಷಕಂಠನ ಹಾಗೆ ನುಂಗ್ಕೊಂಡು ಬಂದಿದೀಯವ 52 ವರ್ಷ. ಏನೋ ಎಲ್ಲ ಬಂದಿದ್ದನ್ನ ಅಲ್ಲಲ್ಲಿ ಸಾಧ್ಯವಾದ್ರೆ ಒಪ್ಕೊಂಡು, ಆಗದೆ ಹೋದ್ರೆ ತಿದ್ದುಕೊಂಡು ಹೇಗೋ ಬಂದಿದ್ದೀರಿ ಈ ವಯಸ್ಸಲ್ಲಿ. ಮನಸ್ಫೂರ್ತಿ ಒಪ್ಪಿಗೆನಕ ಮನಸ್ಸಾಗವಲ್ರಿ ಅದು. ಏನ್ ಮಾಡ್ತೀರಿ ಈಗ? ಒಪ್ಕೊಂಡಿಲ್ಲ ಅಂದ್ರೆ ಕೊರಗುತ್ತೀರಾ? ಕಾಯಿಲೆ ಬಂದು ಮಲಗ್ತೀರ ಅಷ್ಟೇ. ಆರಾಮ್ ಸೇರಿ. ಏನಾಗಬೇಕು ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಏನಾಗಿದೆಯೋ ನೋಡಿ, ಕೆಲವೊಂದನ್ನ ಆಗೋದೇ ಇಲ್ಲ ಅಂದ್ರೆ ತಿದ್ದಬೇಕು, ತಿದ್ದೋಕೆ ಆಗಲ್ಲ ಅಂದ್ರೆ ಒಪ್ಕೊಳ್ಬೇಕು. ಇವೆರಡೇ ಅವಕಾಶ ಇರೋದು ಅಲ್ಲ? ಹಾಗಾಗಿ ಈಗ ನೀವು ಅದನ್ನು ತಿದ್ದಿದ್ದೀರೋ, ಒಪ್ಕೊಂಡಿದ್ದೀರೋ. ಈಗ ನಿಮ್ಮ ವಯಸ್ಸಿದೆಯಲ್ವಾ, ಈಗ ಈ ಮಗುಂದು ಸೊಸೆದು ಇಲ್ಲಂಗಾಯ್ತು ಹಿಂಗಾಯ್ತು, ಇದೊಂದು ತುಂಬಾ ಸ್ಟ್ರೆಸ್ ತಗೊಳ್ಳುವಷ್ಟು ದೇಹದಲ್ಲಿ ಶಕ್ತಿ ಉಳಿದಿರಲ್ಲ, ಹೌದಲ್ಲ? ಇಲ್ಲ, ಬಾಳ ಆಗೈತ್ರಿ ನನಗಂತ್ರ. ಈಗ ಕಾಲು ನೋವು ಬರಾಕತ್ತೇವು, ಆಪರೇಷನ್ ಆಗ್ಬೇಕು ಅಂತಾರ. ಇರ್ಲಿ ತಾಯಿ, ಏನೋ ಕಾರ್ಯಕ್ರಮದಿಂದ ಒಂಚೂರು ನೆಮ್ಮದಿ ಸಿಕ್ಕಿರಬಹುದು ಅಂದ್ಕೊಳ್ತೀನಿ. ಈಗ ನೆಮ್ಮದಿ ಸಿಕ್ಕತ್ರಿ. ಈಗ ಅದ್ರ ಮನಸ್ನ್ಯಾಗ ನನಗ ಬಾಳ ಟೆನ್ಷನ್ ಮಾಡ್ತೈತಿ. ಒಮ್ಮೆ ಮಕ್ಳು ರಾತ್ರಿ ಎಚ್ಚರ ಆದ್ರ ನಿದ್ದಿನ ಬರಂಗಿಲ್ರಿ. ಇರ್ಲಿ ತಾಯಿ, ಈ ನಂಬರ್ಗೊಂದು ಮೆಸೇಜ್ ಮಾಡವಾ, ಆಯ್ತಾ? ನಿಮಗೊಂದು ನಾನು ಸಮಯ ಅಂತ ಸ್ವಲ್ಪ ಮಾತಾಡ್ಬೇಕು. ಅದು ಮುಗ್ದೋಗಿರೋದ್ರಿಂದ ಮತ್ತೆ ಅದು ಯಾಕೆ ನಿಮಗೂ ತೊಂದ್ರೆ? ನಾವೆಲ್ಲ ನೆನ್ಸ್ಕೊಂಡು ಮತ್ತೆ ದುಃಖ ಪಡ್ತೀವಿ. ನಾನು ಬಾಳ ನೋಡ್ತೇನ್ರಿ, ನನ್ಕಿಂತ ಕಷ್ಟವಾಗಿದ್ದಾರ ಅದಾರ ಅನ್ನೋದು ಗೊತ್ತಾಕತಿ. ನಾನು ಇವು ಹಳೆ, ನನಗೂ ಹೊಸ ವಿಡಿಯೋ ನೋಡಾಕ ಬರಂಗಿಲ್ರಿ. ಯೂಟ್ಯೂಬ್ನಾಗ ಹಳೆ ವಿಡಿಯೋ ಬರ್ತಾವಲ್ಲ, ಅವನಷ್ಟ ನೋಡ್ಕೊಂತ ಹೋಗ್ತಾನೆ. ಹೊಸ ಲೈವ್ ಹೆಂಗ್ ಬರ್ತಾವ ಅನ್ನೋದು ಗೊತ್ತಿಲ್ಲ. ಇವತ್ ಹಳೆ ವಿಡಿಯೋದಾಗ ನೀವ್ ಈ ದಿವ್ಸ ಇಷ್ಟೊತ್ತಿಗೆ ಕಾರ್ಯಕ್ರಮ ಇರ್ಬೇಕು ಅನ್ನೋದಕ್ಕೆ ಕೇಳಿದೆ. ಅದಕ್ಕೆ ಇವತ್ ಬಾಳ ಪ್ರಯತ್ನ ಪಟ್ಟೆ. ನಾನು ಯಾವಾಗ ಫೋನ್ ಹಚ್ಚೇನ್ರಿ. ಕೇಳಿಸ್ಕೊ. ಇದು ಮುಗ್ದೋಗಿದೆ, ಮಗನೂ ಸರಿ ಹೋಗಿದ್ದಾನೆ, ಈಗೆಲ್ಲ ಒಂದು ಹಂತಕ್ಕೆ ಬಂದ್ ನಿಂತಿದೆ. ಮತ್ತೆ ಹೇಳಿ ನೆನಪು ಮಾಡ್ಕೊಂಡು ಯಾಕೆ ಹೊರಗ್ತೀರಾ? ಆದ್ರ ನಾವ್ ಕಷ್ಟಪಟ್ಟದ್ದು ಸ್ವಾರ್ಥ ಆಗ್ಲಿಲ್ಲ ಅನ್ನೋದಷ್ಟ ಕೊರಗ್ರಿ. ನಾವ್ ಹೆಂಗ್ರಿ ದನ ಎಮ್ಮಿ ಕಟ್ಕೊಂಡು ಹಾಲ್ ಮಾರಿ ಮಕ್ಕಳನ್ನ ಕಲ್ಸಿದೀವ್ರಿ. ಆದ್ರೆ ಇದನ್ನೊಂದು ಮಾಡಿ ನಮ್ಗ 4 ಮಂದಿ ಇದ್ರೊಳಗ ಇದನ್ ಮಾಡಿಲ್ಲ. ನಿಮ್ಗೆ 10 ನಿಮಿಷ ಸಮಯ ಕೊಡ್ತೀನಿ, ಹೇಳ್ಬಿಡಿ ಬೇಗ. ಹ್ಞೂನ್ರಿ, ಹೇಳುವ. ನನಗ 2 ಮಕ್ಕಳ್ರಿ, ಒಬ್ಬ ಮಗ ಒಬ್ಬ ಮಗಳ. ನಾವು 10 ವರ್ಷ ಗಂಡನ ಮನ್ಯಾಗ ಕೂಡೇ ಇದ್ದೀವ್ರಿ. 3 ಜನ ಅಣ್ತಮ್ಗಳು ನಮ್ ಗಂಡನ ಮನೆಯಲ್ಲಿ. 10 ವರ್ಷ ಆಗಿಂದ ನಮ್ಗೆಲ್ಲಾ ಬೇರೆ ಹೋಗ್ರಿ ಅಂತಂದ್ರ ಹೊರಗ್ ಕಳ್ಸಿದ್ರು. ನಾವ್ ಒಬ್ರ ಹೊರಗ್ ಬಂದಿವ್ರಿ, ಅವ್ರಿಬ್ರು ಅಲ್ಲೇ ಇದ್ರು. ಅಂತ ಕಷ್ಟ ಸಮಯದಾಗ ಎಮ್ಮಿ ಕಟ್ಕೊಂಡು ಜೀವನ ಮಾಡಿದೀವ್ರಿ ನಾವು. ಹಾಲ್ ಮಾರಿ ಮಗ ಇಂಜಿನಿಯರ್ ಕಳ್ಸಿದೀವ್ರಿ. ಮಗಳು ಡಾಕ್ಟರ್. ಆಕಿನ್ನು MD ಮಾಡಕತ್ತಾಳ್ರಿ ಬೆಂಗಳೂರಲ್ಲಿ. ಅಲ್ಲೇ ವಾಣಿ ವಿಲಾಸದಾಗ MD ಮಾಡಕತ್ತಾಳ ಮಕ್ಕಳದ. ಅವಳದಿನ್ನ ಮದುವೆ ಆಗಿಲ್ರಿ. ಆಕಿನ್ನು ಇನ್ನೊಂದ್ ವರ್ಷ ಐತಿ, ಅದನ್ನ ಮುಗಿಸೇ ಮಾಡ್ತಾನೆ. ಆಕಿದೊಂದ್ ಚಿಂತಿರಿ ನಮಗ, ಮದುವೆ ಇಲ್ಲ ಇನ್ನು ಅಂತಂದ್ರೆ. ಯಾರಿಗೆ? ಮಗಳಿಗಿನ್ನು ಮದುವೆ ಮಾಡಿಲ್ರಿ. 28 ವರ್ಷ MD ಮಾಡಕತ್ತಾಳ್ರಿ ಆಕಿ, ಮಕ್ಕಳದ ಸ್ಪೆಷಲಿಸ್ಟ್. ಮಗಳ ಮಗನ
ಮಗಳ್ರಿ. ಓಕೆ, ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ. ಮಗಳಿಗಿನ್ನೂ ಆಗಿಲ್ರಿ, ಅದು ಒಂದು ಟೆನ್ಷನ್. ಎಷ್ಟು ವರ್ಷ? 28 ವರ್ಷ ರೀ. ಡಾಕ್ಟ್ರ್ ಓದಿದಾರಾ? MBBS ಮುಗಿಸಿ ಈಗ MD 2ನೇ ವರ್ಷ ಮಾಡಾಕತ್ತಾಳ್ರಿ ಮಕ್ಕಳದು. ಬಿಡಿ, ಆಯ್ತಾರೆ. ಇನ್ನೇನು ಕೆಲಸ ಆಗಿದೆ ಅಥವಾ ಏನೋ ಓದಿದ್ದಾರೆ, ಜೀವನ ಮಾಡ್ತಿದ್ದಾರೆ, ಇನ್ನೇ 1 ವರ್ಷ 2 ವರ್ಷ ನೋಡಿ ಆಗ್ತಾರೆ. ಅದಕ್ಕೆ ಯಾಕೆ ಟೆನ್ಷನ್? ಆದ್ರೆ ಇವ ಒಂದ್ ಹಿಂಗ್ ಮಾಡಿಬಿಟ್ರಿ, ಇಂಜಿನಿಯರ್ ಕಲಿಯೋ ಮುಂದನ ಲವ್ ಮಾಡೇನಿ ಅಂತಂದು ಬಂದ್ ಹೇಳಿದ್ರಿ ಅವ. ಯಾರು? ಮಗ. ಓಕೆ, ಮಗ ಲವ್ ಮಾಡೇನಿ ಅಂತ ಹೇಳಿದ. ನಿಮ್ಗೆ ಆದ್ರೆ ನನ್ ಮುಂದ್ ಹೇಳಿದ್ರಿ, ತಂದಿ ಮುಂದ್ ಹೇಳಿಲ್ಲ ಅವ. ಅದನ್ನ ಅದು ನಮ್ ಜಾತಿ ಅಲ್ರಿ, ಬೇರೆ ಕ್ಯಾಸ್ಟ್. ನಾವು ಪಂಚಮಸಾಲಿ, ಅವ್ರದ್ದು ಈಡೀಗ. ಏನವ? ಈಡೀಗ ಪಂಚಮಸಾಲಿ ಲಿಂಗಾಯತ್ರಿ, ಲಿಂಗವಂತ್ರಿ. ಓಕೆ ಓಕೆ ಓಕೆ, ಲಿಂಗಾಯತ್ರು ನೀವು? ಲಿಂಗಾಯತ್ರು. ಅವರು ಹುಡುಗಿ ಕಡೆಯವರು ಬೇರೆ ಜಾತಿ ಅಂತ? ಬೇರೆ ಜಾತಿ. ಓಕೆ, ಬಟ್ ನಿಮ್ಗೆ ಇಷ್ಟ ಇರ್ಲಿಲ್ವಾ ಅದು? ಅಂದ್ರ ಅವ ಏನ್ ಹೇಳಿದ್ರಿ, ಮಾಡ್ಕೊಂಡ್ರ ಅದನ್ನ ಮಾಡ್ಕೊಂತಾನೆ, ಇದಕ್ರ ಮದ್ವಿನ ಆಗಂಗಿಲ್ಲ ಅಂತ ಹೇಳಿದ್ರಿ ಅವ ನನಗ. ಆಯ್ತು. ಅದೇ ಟೈಮ್ನಾಗ ನಮ್ಮ ಇಲ್ಲಿ ಒಂದು ಅಂತದ್ ಇದು ಆಗಿತ್ರಿ. ಏನಾಗಿತ್ತು? ಲವ್ ಮಾಡಿ ಹುಡುಗ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತು ಹೋದವ. ನಿಮ್ಮೂರಲ್ಲ? ನಮ್ಮೂರಲ್ಲಿ. ಅಂದ್ರೆ ನಿಮ್ಮ ಮನೆಯ ಮಗ ಬಂದು ತನ್ನ ಪ್ರೀತಿಯನ್ನು ಹೇಳೋ ಸಮಯ ಹೇಳಿದಾಗ ಇದಾಗಿತ್ರಿ ಇಲ್ಲಿ ಊರಾಗ. ಓಕೆ, ನಿಮ್ಗೆ ಆ ಭಯ ಬೇರೆ ಇತ್ತಾ? ಭಯ ಬೇರೆ ಇತ್ತು. ಪ್ರೀತಿ ಮಾಡಿ ನೇಣ ಕಣ್ಸತ್ನ ಅಂತದೇನಾಗಿತ್ತು? ಅವ್ರ ಹುಡುಗಿ ಕಡೆ ಒಪ್ಲಿಲ್ಲ. ಓ, ಹುಡುಗಿ ಕಡೆಯವ್ರು ಒಪ್ಲಿಲ್ಲ ಅಂತ ನೇಣ ಕಣ್ಸತ್ತಿದ್ದ? ಅವ ಸ್ವಲ್ಪ ಹುಡುಗಿ ತಿಳ್ದ ಈಗ ಬೇಕಾದಂಗ ಜೀವನ ಮಾಡಕತ್ತಾಳ್ರಿ. ಇನ್ನೇನ್ ಮಾಡ್ಬೇಕಿತ್ತು? ನಿಮ್ಮ ಮಗಂದು ಆ ಭಯ ಬತ್ತ ನಿಮ್ಗೆ? ನನಗ ಅದು ವಿಚಾರ ಬಂತ್ರಿ. 8 ತಿಂಗಳ ನನ್ ಮನೆ ಅವ್ರ ಅಪ್ಪಾಜಿಗೆ ಹೇಳಿಲ್ಲ, ನನ್ ಮನಸ್ನಾಗ ಇಟ್ಕೊಂಡೆ. ನೀನ ಹೇಳಪ್ಪ, ನೀನ ಒಪ್ಪಿಸ್ಯ, ನಂದಂತೂ ಏನಿಲ್ಲ ಅಂತ ಹೇಳಿದೆ ಅವನಿಗೆ. ಅಂದ್ರ ನಮ್ ತವ್ರ ಮನೆಯಲ್ಲಿ ನಮ್ ತಮ್ಮಗಳ ಇಲ್ಲಿ ಮಠ ನೋಡ್ಯಾರ್ರಿ ಅವ್ರು ಅಷ್ಟು ಎಲ್ಲಾ ಮಕ್ಕಳದು. ಅವ್ರಿಗೆ ಹೇಳು, ಅವ್ರ ಏನಂತಾರ ಅದಕ್ಕ ಒಪ್ಪಿಗೆ ಅವ್ರು ಅಂದ್ರ ಮುಂದುವರಿಯಲ್ಲ ಅಂತ ಹೇಳಿದ್ರಿ. ಅವ್ರ ಅಪ್ಪಾಜಿಗೆ ಹೇಳಿದ. ಮತ್ತ ಅವ್ರು ಏನ್ ಮಾಡಕ್ ಹೋಗ್ತಾರ್ರಿ, ಇಂಥವೆಲ್ಲಾ ನೋಡ್ತಾರಲ್ಲ ಅಂದ್ ಒಪ್ಪಿಗೆಂಡ ಮದ್ವಿ ಮಾಡಿದೀವ್ರಿ. ನವಂಬರ್ದಾಗ, ಮೊನ್ನೆ ನವಂಬರ್ದಾಗ ಮದ್ವಿ ಮಾಡಿದ್ವಿ. ಎಷ್ಟು ವರ್ಷ ನಿಮ್ ಮಗನಿಗೆ? ಅವನಿಗೆ 29 ವರ್ಷ ರೀ. ಅವನಿಗೆ ಮದ್ವೆ ಮಾಡೋ ಏಜೆ, ಬಟ್ ಬೇರೆ ಜಾತಿದ ಆಯ್ತಲ್ಲ ಅಂತ ನಿಮಗೆ ಬೇಜಾರು? ಅದ ಒಂದೇ. ಆಯ್ತು, ಮದ್ವೆ ಅಂದ್ರೆ ಅವ್ರ ಮನೆಯವರು ಒಪ್ಪಿ ನಿಮ್ಮ ಮನೆಯವರು ಒಪ್ಪಿ ಮಾಡ್ಕೊಟ್ರು? ನಾವೆಲ್ಲ ಪದ್ಧತಿ ಪ್ರಕಾರ, ನಮ್ ಪದ್ಧತಿ ಪ್ರಕಾರ ದೇವ್ರು ಮಾಡಿ ಗುಗ್ಗಳ ಮಾಡಿ, ಹಿರಣ್ಣ ರೀ ನಮ್ದು ದೇವ್ರು. ಏನ್ ಮಾಡಿ? ಗುಗ್ಗಳ ದೇವ್ರು, ಹಿರಣ್ಣನ್ ಗುಗ್ಗಳ ಮಾಡಿ ಮದ್ವೆ ಮಾಡಿದ್ವಿ ನಾವು. ಪದ್ಧತಿ ನಮ್ದು ಹೆಂಗೈತೆ ಹಂಗ್ ಮಾಡಿದ್ವಿ ಮದ್ವೆ. ಗುಗ್ಗಳ ಅಂದ್ರೆ ಏನು? ವೀರಭದ್ರೇಶ್ವರ ರೀ ನಮ್ಮ ಮನೆ ದೇವ್ರು. ಓ, ನಿಮ್ ಮನೆ ದೇವ್ರು ವೀರಭದ್ರೇಶ್ವರ? ಅದ್ರದ್ದು ಗುಗ್ಗಳ ಅಂತ ಮಾಡ್ತೇವ್ರಿ. ಪುರವಂತ್ರ. ಅಂದ್ರೆ ಮದ್ವೆ ಅಲ್ಲೇ ಮಾಡೋದಾ ನೀವು? ನಾವ್ ಇಲ್ಲೇ ಮಾಡಿದೀವ್ರಿ ಎಲ್ಲಾ ಮಾಡಿ. ನೀವ್ ಮಾಡಿದ್ರು ಅವ್ರು ಮಾಡಿದ್ರು ಮದ್ವೆನ? ನಾವ ಮಾಡಿದೀವ್ರಿ ಮದ್ವೆನ ಇಲ್ಲೇ. ಓಕೆ. ಒಂದ್ಸಲ ಹಿಂಗ ಮೊನ್ನೆ ಮದುವೆಗಿಂದ ಈಗ 1-2 ತಿಂಗಳಿಂದ ಇಲ್ಲಿ ನಮ್ಮ ಹಾವೇರಿ ಹತ್ರ ಅಗಡಿ ತೋಟ ಅಂತ ಐತ್ರಿ, ಪಿಕ್ನಿಕ್ ಸ್ಥಳ ಅದು. ಪಿಕ್ನಿಕ್? ಪಿಕ್ನಿಕ್ ಸ್ಥಳ. ಅಲ್ಲಿ ಹೋಗಿದ್ವಿ. ಯಾರು? ನಾವೆಲ್ಲರೂ ಮನೆಯವರು ಕೂಡಿ ಹೋಗಿದ್ವಿ. ಕುಟುಂಬದವರು? ಕುಟುಂಬದವ್ರು. ಹೋದಾಗ ಎಲ್ಲಾರು ಹೋಗಿದ್ದೀವ್ರಿ. ಅಲ್ಲೇ ಅವು ಹಳೆ ಸಾಮಾನುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಹಂಗಾಗಿ ಇವು ಕಳಿಬಾರ್ದು ಅನ್ನೋದಕ್ಕೆ ಪ್ರದರ್ಶನಕ್ಕೆ ಇಟ್ಟಿರ್ತಾರ. ಎಕ್ಸಿಬಿಷನ್ ತರ? ಎಕ್ಸಿಬಿಷನ್ ಟೈಪ್. ಅಲ್ಲೇ ಸೈಕಲ್ಗೆ 2 ಹಾಲಿನ ಕ್ಯಾನ್ ಹಾಕಿದ್ರಿ. ಅದನ್ನ ನನ್ ಸೊಸಿ ಏನಂದ್ಲು, ಫೋಟೋ ತೆಗಿಸ್ಕೊಂಡ್ರಿ. ಅದ ಮಗನ್ ಹೆಂಡತಿ ಅದನ್ನ ಹಿಡ್ಕೊಂಡು ಫೋಟೋ ತೆಗಿಸ್ಕೊಂಡ್ಲು. ನಾ ಏನಂದೆ, ಮಗ ಅತ್ತಿ ಹಾಲ್ ಮಾರಿದ್ರವ, ನೀ ಫೋಟೋ ತೆಗಿಸ್ಕೊಂಡಿ ಅಂದೆ. ನಾ ಮಾಡಿದ್ದು ಕರೆ ಐತ್ರೆ, ಫೋಟೋ ತೆಗಿಸ್ಕೊಂಡದ್ದು ಕರೆ ಇತ್ತು ಅಂದೆ. ಅದನ್ನ ಒಂದ್ ನಿಮಿಷ ನೀವೇನಂದ್ರಿ? ನಾನು ನನ್ ಮಗ ಹಾಲ್ ಮಾರಿ ಜೀವನ ಮಾಡಿದ್ವಿ, ಅದನ್ನ ನೀ ಸೊಸಿ ಫೋಟೋ ತೆಗಿಸ್ಕೊಂಡ್ ಬಿಡು ಅಂದೆ. ನಕಲಿಗೆ, ತಮಾಷೆಗೆ. ಓಕೆ. ತಮಾಷೆಗೆ ಅಂದೆ. ಆಕೆ ಏನಂದ್ಲು, ನಾನು ಬ್ರ್ಯಾಂಡಿ ಮಾರಿ ಬಂದನಿ ಅಂದ್ರಿ. ಏನ್ ಮಾರಿ? ಬ್ರ್ಯಾಂಡಿ ಮಾರಿ. ಬ್ರಾಂದಿ?
ಹಾ ಬ್ರ್ಯಾಂಡಿ ಅಂದ್ರೆ ಎಣ್ಣೆ ಮಾರಿ ಅಂತಲ್ಲ, ಹಾ ಎಣ್ಣೆ ಮಾರಿ ಅಂದ್ರೆ ಅವ್ರಿಗೆ ಬ್ರ್ಯಾಂಡಿ ಶಾಪ್ ಅದಾವ್ರಿ ಅವ್ರು. ಹುಡುಗಿರವು. ಹ್ಮ್ ನಾನು ಆಲ್ಮಾರ್ ಬಂದ್ ಅಂದೆ ನೀವಂದ್ರಿ, ನಾನು ನನ್ನ ಮಗ ಆಲ್ಮಾರ್ ಬಂದಿದ್ವಿ ಅಂತ. ಆ ಹುಡುಗಿ ನಾನು ಎಣ್ಣೆ ಮಾರು ಬಂದಿದ್ದು ಅಂದ. ಹಾ ಅದನ್ನ ಒಂದ್ ಸಲ ಅಂತ ಸುಮ್ನಾಗ್ಲಿಲ್ರಿ ಈಕಿ. ಒಂದ್ 4-5 ಸಲ ಎಲ್ಲಾರ ಮುಂದೆ ಹೇಳಿದ್ಲಂಗ. ನಮ್ ಮನೆಯೊಳಗ ನಾ ಎಲ್ಲಾರ ಮುಂದೆ ಅಂದ್ ಹಿಂಗಂದೆ, ಅತ್ತಿಗ್ ಹಿಂಗಂದೆ ಅಂತ ಹೇಳಿದ್ಲು. ಅದಕ್ ನನಗ ನಾವೆಲ್ಲಾ ಗೊತ್ತಿದ್ದು ನೀನ್ ಮಾಡ್ಕೊಂಡವ್ವ, ಅದನ್ನ ಒತ್ತಿ ಹೇಳ್ಬೇಡ ಅಂತಾರ ಅನ್ನೋದು ಗೊತ್ತಿದ್ದು ಮಾಡ್ಕೊಂಡವಿ. ಅದನ್ನ ಒತ್ತಿ ಮಾತಾಡ್ಬೇಡ, ನಮಗ್ ಬೇಜಾರ್ ಮಾಡ್ಬೇಡ. ಏನ್ ಅಂತಾರೆ ಅಂತ ಬ್ರ್ಯಾಂಡಿ ಮಾರೋರು ಅಂತಂದ್ರೆ ಒಂದು ನಮ್ ತಮ್ಮನ್ ಹೆಂಡತಿಯರ್ ಮುಂದೆ ಅವ್ರ ಮುಂದೆ ಎಲ್ಲಾ ಅಂದ್ಲ್ರಿ ಈಕಿ. ಅಂದ್ರೆ ಅವ್ರ ಬಾರ್ಗಳಿದಾವ? ಬಾರ್ಗಳಿದಾವ್ರಿ. ಓಹೋ, ಓಕೆ. ನಿಮ್ಮ ಕೆಲವರು ಸಂಬಂಧಿಕರು ಹಂಗಂತಿದ್ರ ನಿಮ್ಮನ್ನ? ಅಂದ್ರಿ ಈಗ ಅಂದ್ಲು ಹಂಗ. ಅದೇ ನಮ್ ಸಂಬಂಧಿಕರ ಮುಂದೆ ಏನಂತ? ನಾವು ಬ್ರ್ಯಾಂಡಿ ಮಾರ್ ಬಂದವಿ ಅಂತಂದು. ಅದಕ್ಕೆ ನಾನು ಅಂದೆ, ಅಂತವ್ರು ಅಂತಂದ್ರೆ ಗೊತ್ತಿದ್ದು ನಾವು ಮದ್ವಿ ಮಾಡ್ಕೊಂಡವಿ, ಅದನ್ನ ನಮ್ಗ ಎಲ್ಲ ಒತ್ತಿ ಹೇಳಿ ಬೇಜಾರ್ ಮಾಡ್ಬೇಡ ಅಂತ ಅಂದೆ ರೀ ನಾನು. ಅದಕ್ಕೆ ಅಂತವ್ರು ಅಂದ್ರಲ್ಲ ನೀವು. ಅಂದ್ರೆ ಅಂತವ್ರು ಅಂತ ಗೊತ್ತಿದ್ದು ಮಾಡ್ಕೊಂಡಿದ್ದೀವಿ ಅಂತ ನೀವು ಪದ ಬಳಸುದ್ರಿ ಅಂತ. ಗೊತ್ತಿದ್ದು ಮಾಡ್ಕೊಂಡವಿ, ಅದ್ ಹಗಲೆಲ್ಲ ರಿಪೀಟ್ ಮಾಡ್ಬೇಡ, ಎಲ್ಲಾರ ಮುಂದೆ ಅನ್ಬೇಡ, ನಮ್ಗ ಇದು ಅನಿಸ್ತದ, ಬೇಜಾರಾಕತಿ, ಹಂಗ ಅನ್ಬೇಡವ ಅಂತ ಅಂದೆ ನಾನು. ಅಂತವ್ರಂತ ಗೊತ್ತಿದ್ದು ಮಾಡ್ಕೊಂಡೇನಿ, ನಿಮ್ ಮಗನ್ ಹೊಡೆದ್ ಬಿಡಿಸ್ಬೇಕಾಗಿತ್ತು. ಓಕೆ. ಅದಕ್ ನಾ ಏನಂದೆ, ಮಗ ಹೊಡೆದ್ ಬಿಡ್ಸಾಕ ಮಗ ಕೇಳ ಇದ್ರಾಗ ಇದ್ದಿದ್ದಲ್ವ, ಮತ್ತ ಮಗ ಇನ್ ಇದು ಹಾಕಣ ಅಂತಂದು ನೀನ್ ಮಾಡ್ಕೊಂಡವಿ ಅಂದೆ. ಅದಕ್ಕೆ ಹಂಗಂದ್ರೆ ನನ್ ಕಳಿಸ್ರಿ, ನನ್ ಜೀವನ ನನಗ್ ಗೊತ್ತೈತಿ. 7 ತಿಂಗ್ಳ್ರಿ ಮದ್ವೆ ಆಗಿರೋದು, ನವೆಂಬರ್ 23 ಆಗೈತ್ ಮದ್ವಿ. ಅಲ್ಲ ಹಿಂಗ ಅಂದ್ರಿ ಈಕಿ. ಅಂದ್ರೆ ನಿಮ್ಗೆ ಅದು ತುಂಬಾ ಅಪಮಾನ ಆಗೋದಾದ್ರೆ ನನ್ ಕಳಿಸಿ, ನಾನು ಹೋಯ್ತೀನಿ ಅಂತ. ಅಪಮಾನ ಆಗೋ ರೀತಿಯಲ್ಲಿ ಅಂದಲ್ರಿ ಈಕಿಗೆ. ನೀ ಬೇಜಾರ್ ಮಾಡ್ಬೇಡ, ಹಗಲೆಲ್ಲ ಅನ್ಬೇಡ, ಹಂಗ ನನ್ ಮನ್ಸಿಗೆ ನೋವು ಆಕತಿ. ಅದೇ ನಿಮಗ್ ನೋವಾಗೋದಾದ್ರೆ ನಾನು ಹೋಯ್ತೀನಿ ಅಂತ ಅಂದ್ರಿ. ಆಮೇಲೆಲ್ಲ ನಮ್ಮ ಮನೆಯವ್ರೆಲ್ಲಾರು ಇದನ್ ಮಾಡಿ ನನಗ್ ಆಕಿಗೆ ಇದನ್ ಮಾಡಿ ಹಂಗ ಮಾತಾಡ್ಬೇಡವ ಅಂತಂದು ತಪ್ಪಾತಂತ ಕೇಳಿಲ್ರಿ. ಆ ಮಾತು ನನಗ್ ತಲೆಯಾಗ ಬಾಳ ಕೊಟ್ಟಿತೈತ್ರಿ. ತಪ್ಪಾಯ್ತು ಅಂತ ಯಾರು ಕೇಳಿದ್ದು? ಹೊಸಿ ಕೇಳಿಲ್ರಿ ಆಮೇಲೆ. ಓಕೆ, ನಾನು ಹಂಗೆಲ್ಲ ಮಾತಾಡಬಾರ್ದಿತ್ತು ಅಂತ. ಮಾತಾಡ್ಬಾರ್ದಾಗಿತ್ತು ಅಂತಂದು. ಓಕೆ. ಆದ್ರ ಅದು ನನಗೆಲ್ಲ ಮಾತಾಡಿದ್ದು ನಾವ್ ಇಷ್ಟು ದಿವ್ಸ ಮಾಡಿದ್ದು ಸ್ವಾರ್ಥ ಆಗ್ಲಿಲ್ಲಲ್ಲ, ಎಲ್ಲಿ ನನ್ನ ಮಗ ಬಿಟ್ಟು ಹೋಗೋಣ ಕೂಟ ಅನ್ನೋ ಇದು ಟೆನ್ಷನ್ ಚಲೋ ಆಗೈತ್ರಿ ನನ್. ಓಕೆ, ನಿಮ್ಗಿರೋ ಟೆನ್ಷನ್ ಏನು? ಮಗ ಸೊಸೆ ಕರ್ಕೊಂಡು ಎಲ್ಲ ಬಿಟ್ಗಿಟ್ಟು ಹೋಗ್ಬಿಟ್ಟು ಅಂತಲ್ಲ? ಅಂದ್ರೆ ನಾವ್ ಬಾಳ ಕಷ್ಟದಿಂದ ಜೀವನ ಮಾಡ್ಯಾವ್ರಿ. ಈಗ ಒಂದ್ ವರ್ಷ ಆತ್ರಿ ನಾವ್ ಸುಧಾರ್ಸ್ಕೊಂಡು. ಮಗ ಕೆಲ್ಸ ಮಾಡಕತ್ತೇನ್ರಿ, ಅವನು IT ಕಂಪ್ನಿ ಒಳಗೆ ಇಂಜಿನಿಯರ್ ಅದಾನ. ಮಗಳು, ಸೊಸೆ, ಮಗ, ಯಜಮಾನ್ರು, ನೀವು ಒಟ್ಟು ಇಷ್ಟು ಜನ ಮನೇಲಿ ಇದ್ದೀರ? ಚೆನ್ನಾಗಿರೋದ್ರಿ ನಾವು ಮನೆಯಲ್ಲಿ. ಆದ್ರೆ ನಮ್ ಫ್ಯಾಮಿಲಿ ಬೇರೆ ಇದಾರ್ರಿ ಎಲ್ಲರೂ. ಓಕೆ. ಅಲ್ಲ, ನಿಮ್ ಕುಟುಂಬದಲ್ಲಿ? ನಮ್ ಕುಟುಂಬದಲ್ಲಿ ಇಷ್ಟ ರೀ. ಮಗಳಿಗಿನ್ನೂ ಮದುವೆ ಆಗಿಲ್ಲ? ಇಲ್ರಿ, ಆಕಿನೂ ಬರಂಗಿಲ್ಲ, ಬಾಳ ಅಂದ್ರೆ ಡ್ಯೂಟಿ ಹೆವಿ ಇರ್ತತಿ, ಬರಂಗಿಲ್ಲ ಆಕಿನ. ಮಗಳು ಸೊಸೆ ಹೊಂದಾಣಿಕೆಯಿಂದ ಇದಾರ? ಮಗ ಸೊಸೆ ಹೊಂದಾಣಿಕೆಯಿಂದ ಅದಾರ್ರಿ. ಅಲ್ಲ, ಮಗಳು ಸೊಸೆ ಹೊಂದಾಣಿಕೆಯಿಂದ ಇದಾರ? ಅದಾರ್ರಿ, ಹೊಂದಾಣಿಕೆಯಿಂದ ಅದಾರ ಅವ್ರು. ಅಂದ್ರೆ ಆಕಿ ಬರಂಗೇನ್ರಿ ಬಾಳ, ಅದಕ್ಕೆ ಹೊಂದಾಣಿಕೆ. ಹ್ಞೂನ್ರಿ. ನನಗೆ ಒಂದ್ ಕೆಲ್ಸ ಮಾಡಕ್ಕೂ ಬರಂಗಿಲ್ರಿ, ಅಂದ್ರೂ ನಾನ ಮಾಡ್ಕೊಂಡಿ ಬಂದ. ಯಾರಿಗೆ? ನಿಮ್ ಸೊಸೆಗ? ಏನು ಬರಲ್ರಿ. ಆಕಿನ ಪೋಸ್ಟ್ ನ ಕೆಲ್ಸ ಮಾಡ್ತಾಳ್ರಿ, ಶಿವಮೊಗ್ಗದಾಗ ಅದಾಳ. ಪೋಸ್ಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್? ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ನನಗ ಅವ್ರ ತವ್ರ ಮನೆಯಲ್ಲಿ ಬಂದು ನನ್ನ ಮಗನ್ನ ಕೆಡಿಸ್ತಾರೋ ಅಂತ ಇರವ. ಸೊಸೆ ಎಲ್ಲಿ ಕೆಲಸ ಮಾಡ್ತಿರೋದು ಅಂದ್ರಿ? ಶಿವಮೊಗ್ಗದಲ್ಲಿ. ಅಂದ್ರೆ ಈಗ ಸೊಸೆ ದೂರ ಇದ್ದಾರ, ನಿಮ್ಮ ಹತ್ರ ಇಲ್ವಾ ಈಗ? ಇಲ್ಲ, ವಾರಕ್ಕೊಂದ್ ಬರ್ತಾರ್ರಿ. ವಾರಕ್ಕೊಂದ್ ಬಂದಾಗ ಇಷ್ಟು ಮಾಡಿ ಹೋದ್ರಿ ಅವತ್ತ. ಅಂದ್ರೆ ನಿಮ್ ಮಗ ಇಲ್ಲಿ ನಿಮ್ ಬಳಿನೇ ಇದ್ದಾರೆ, ಸೊಸೆ ಮಾತ್ರ ಆಗಾಗ ಬರ್ತಾರ? ಆಗಾಗ ಬರ್ತಾರ್ರಿ. ಮಗ ಅಂದ್ರೆ ಬೆಂಗಳೂರು ರೀ, ಅವನು ವಾರಕ್ಕೊಂದ್ ಬರ್ತಾನ. ಅಂದ್ರೆ ಮಗ ಒಂದ್ ಕಡೆ, ಸೊಸೆ ಒಂದ್ ಕಡೆ, ಮಗಳು ಒಂದ್ ಕಡೆ, ನೀವು ಕರೆಕ್ಟ್ ಮನೇಲಿ ಇರೋರು ಗಂಡ ಹೆಂಡತಿ ನೀವಿಬ್ರೆ? ನಾವಿಬ್ರ ರೀ. ಆದ್ರ ಆಕಿ ಮಾತಾಡಿದಷ್ಟ ನನಗೆ ಇಷ್ಟ ದಿವಸ ಎಲ್ಲ ಮಂದಿ ಕೈ ಕಾಲು ಹಿಡ್ಕೊಂಡು ಇಷ್ಟು ದೊಡ್ಡ ಮಕ್ಕಳನ್ನ ಸಾಲಿ ಕಲಿಸಿ ಹಿಂಗೆಲ್ಲಾ ಮಾಡಿದ್ವಿ, ಈಗ ಇಂತ ಮಾತಾಡ್ಸ್ಕೋಬೇಕಲ್ಲ ಅಂತ ಅಷ್ಟ ಟೆನ್ಷನ್ ರೀ.
ನಿದ್ದಿನ ಬರಂಗಿಲ್ರಿ. ಸುಮ್ನೆ ಏನಿಲ್ರಿ, ಒಂದಿಷ್ಟು ಕೆಲಸ ಮಾಡ್ತಾನೆ, ಸುಮ್ನೆ ವಿಡಿಯೋ ನೋಡ್ಕೊಂಡ್ ನಿಂತ ಕುಂದಿರ್ತಾನೆ. ಹಳೆ ವಿಡಿಯೋನ ರೀ, ಹೊಸ ಕನಕ ಬರಂಗಿಲ್ಲ ನಂಗ. ಯೂಟ್ಯೂಬ್ನಾಗ ಯಾವ ಬರ್ತಾವು ಅವನ್ನ ನೋಡ್ಕೊಂತ ಹೋಗ್ಕನ್ರಿ. ಆದ್ರ ನನಗ ಏನು ಒಂದ್ ನಮನಿ ಸುಮ್ನೆ ಎಲ್ಲಿ ಮಕ್ಕಂತಾನೆ ಅಲ್ಲೇ ಸುಮ್ನೆ ಫೋನ್ ಹಿಡ್ಕೊಂಡ್ ಯೂಟ್ಯೂಬ್ ನೋಡೋ, ಇದು ನಿಮ್ ಕಾರ್ಯಕ್ರಮ ನೋಡೋದ್ರಿ. ಇರ್ಲಿ ಇರ್ಲಿ, ಮಗನಿಂದ ಅವ್ರ ಮದುವೆ ಆಗತ್ತೆ, ಅವ್ರ ಅತ್ತಿ ಸೋದರತ್ತಿ ಏನವ ಮದುವೆ ಆಗತ್ತೆ, ಹುಡುಗಿ ಸೋದರತ್ತೆ ಹೇಳಿದ್ಲ, ಅವ್ರ ಕಡೆ ಬಾಳ ಡೇಂಜರ್ ಅದಾರ, ಕಡೆ ಬಿಡಬೇಡ ಅಂತ ಹೇಳಿದ್ಲು. ಅದೊಂದ್ ತಲೆಯಾಗೈತ್ರಿ, ಏನ್ ಮಾಡ್ತಾರ ಏನ್ ಅನ್ನೋದಷ್ಟ ಟೆನ್ಷನ್ ರೀ ನನ್ಗೆ. ಅಂದ್ರೆ ನಿಮ್ ಮಗನ್ನ ನಿಮ್ಮಿಂದ ಎಲ್ಲಿ ದೂರ ಮಾಡ್ತಾರೆ ಅಂತಲ್ಲ ಅದೊಂದು. ಈಗ ಮಾತಾಡಿಕ್ ಒಂದು ನಮ್ ಮಕ್ಳು ಅಂದ್ರ ಅಷ್ಟ್ ಹಚ್ಕೊಂಡ ಹಿಂಗಂದ ನಾವು ಅತ್ತಿ ಕಡೆ ಜಗಳ ಮಾಡ್ಕೊಂಡ್ ಮಕ್ಕಳನ್ನ ಚಂದಂಗ್ ನೋಡ್ಕೊಂಡಿರೋದಕ್ಕೆ ಅತ್ತಿ ಹೊರಗ್ ಬಂದಿವ್ರಿ ನಾವು. 25 ವರ್ಷ ಆತ ಹೊರಗ್ ಬಂದು, ಮಕ್ಳ ಸಲುವಾಗಿ ಹೊರಗ್ ಬಂದು ಇಷ್ಟ ಮಾಡಿದ್ರು ಮತ್ ಈಗ ಹಿಂಗ ಆತಲ್ಲ ಅಂತ ಅಷ್ಟ ಹೊರಿತೈತ್ರಿ ಅದ. ಈಗೇನು ತಿನ್ನಾಕರಿಯಿಲ್ಲ. ಅವಾಗ ಸುಖ ಇತ್ರಿ ನಮ್ಗ ಜೀವನ. ಹಾಳ್ ಮಾಡಿ ಜೀವನ ಮಾಡಿದ್ರು ನಮಗ್ ಬಾಳ ಸುಖ ಇತ್ತದ. ಈಗ ಮನ್ಸಿಗೆ ಬಡತನ, ಮೊದ್ಲು ಮನೆಗ್ ಬಡತನ. ಹಂಗಾಗೈತ್ರಿ. ಈಗ ಮನ್ಸಿಗೆ ನೆಮ್ಮದಿ ಇಲ್ಲ. ಎಲ್ಲಿ ನನ್ ಮಗ ಹೋಗ್ತಾನ. ಆಯ್ತು ಈಗ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಿಮ್ಮ ಮಗನಿಂದ ಬದಲಾವಣೆ ಏನಾದ್ರು ಆಗಿದ್ಯಾ? ಮಗನಲ್ಲಿ ವರ್ತನೆಯಲ್ಲಿ ಏನಾದ್ರು ಬದಲಾವಣೆ ಆಗಿದ್ಯಾ ಹೆಂಡತಿ ಬಂದ್ಮೇಲೆ? ಇಲ್ಲ ರೀ. ಮಗನ್ ಗಲ್ಲ ಏನೋ ಮುಂದೆ ಮಾಡ್ತಾಳ ಏನೋ ಅನ್ನಂಗ ಆಕತ್ರಿ. ಆದ್ರ ಊಟಕ್ಕೆ ಸರಿ ಮಾಡ್ಕೊಡಲ್ರಿ, ಅಡ್ಗಿನ ಬರಂಗಿಲ್ಲ. ಈಗ ಎಕ್ಸಾಮ್ ಐತಿ ಅಂದು ಮಗನ್ನು ಶಿವಮೊಗ್ಗಕ್ಕೆ ಕರೆಸ್ಕೊಂಡಾಳ್ರಿ. 12 ಎಕ್ಸಾಮ್ ಐತಿ ಅಂತ ಪಿಜಾಗಿದ್ಲಕಿ. ಈಗ ಮನಿ ಮಾಡ್ಯಾರ್ರಿ, ಈಗ 1 ತಿಂಗಳ ಮನಿ ಮಾಡಿ. ಓಕೆ, ಸೊಸೆ ಎಷ್ಟ್ ದಿನಕ್ಕೊಮ್ಮೆ ಮನೆಗ್ ಬರ್ತಾರೆ ಅಂದ್ರಿ? 8 ದಿವ್ಸಕ್ಕೊಮ್ಮೆ ಶನಿವಾರಕ್ಕೊಂದ್ ಬರ್ತಾಳ್ರಿ, ಶನಿವಾರ ಭಾನುವಾರ. ಈಗ ಮಗ ಮನಿ ಮಾಡಿರೋ ಬರಂಗಿಲ್ಲ. ಅಲ್ಲೇ ಮನೆಗ್ ಬಂದಾಗ ಅಡ್ಗೆ ಮಾಡ್ತಾರ? ಏನು ಬರಲ್ರಿ ಗುರುಜಿ, ಏನು ಬರಲ್ಲ. ಒಟ್ಟಿಗೆ ಏನ್ ತಿಂತಾರ ಮತ್ತ ಅವ್ರು? ಅನ್ನ ಮಾಡೋದು, ಚಿತ್ರಾನ್ನ ಸಾಕಲ್ಲ ಮಾಡೋದು. ಹೋಟೆಲ್ನಾಗ ತರಿಸ್ಕೊಳೋದಿಲ್ಲಕ್ರ. ಅವನಿಗೆ ಬೇಕು ರೊಟ್ಟಿ ಚಪಾತಿ ಬೇಕು. ಅದೊಂದು. ಈಗ ಆಯ್ತು, ಈಗ ನಿಮ್ ಯಜಮಾನ್ರವ್ರಲ್ಲ, ಅವ್ರಿಗೆ ಈ ಬೈಗಳೆಲ್ಲ ಇಲ್ವಾ? ನಿಮ್ ಯಜಮಾನ್ರವ್ರಲ್ಲವಾ? ಹ್ಞೂನ್ರಿ. ನಿಮ್ ಯಜಮಾನ್ರಿಗೆ ಎಲ್ಲಿ ನನ್ ಮಗ್ ಬಿಟ್ಟು ಹೋಯ್ತಾನೆ, ಸೊಸೆ ಎಲ್ಲಿ ನನ್ ಮಗನ್ ಅವ್ರಿಗೆ ಏನು ಟೆನ್ಷನ್ ಮಾಡ್ಕೊಂಡ್ ಅವ್ರಿಗೆ ಹಾಕಿಲ್ಲ? ಅವ್ರು ಕಷ್ಟಪಟ್ಟಿಲ್ವಾ ಚಿಕ್ಕ ವಯಸ್ಸಿಂದ? ಮೊದ್ಲಿಂದನೂ ಹಂಗ ಟೆನ್ಷನ್ ಮಾಡ್ಕೊಂಡ್ ನಾನ್ ಕೇಳದ್ ಕೇಳಿಸ್ಕೊ. ನಿಮ್ಮಾಗೆ ನಿಮ್ ಗಂಡ ಕಷ್ಟಪಟ್ಟಿಲ್ವಾ ಅಂದೆ? ಕಷ್ಟಪಟ್ಟಾರ್ರಿ ಅವರು. ಅವ್ರಿಗೆ ಹಾಕಿಲ್ಲ ಭಯ? ಅವ್ರು ಹೊರಗ್ ಹೋಗ್ತಾರ್ರಿ, 4 ಮಂದಿಯಾಗ ಇದ್ದು ಬರ್ತಾರ. ನೀವು ಹೋಗಿ ಒಂಚೂರು. ನಿಮ್ಗೆ ಹೊರಗು ಹೋಗಿಲ್ಲ ಅನ್ನೋದಕ್ ಭಯ ಇದೆಯಾ? ಮನ್ಯಾಗ ಕುಂತು ವಿಚಾರ ಮಾಡ್ತಾವಲ್ ಗುರುಜಿ, ಅದೇ ದೊಡ್ಡ ರೋಗ. ಅದೇ ಹಂಗಾಗಿದೆ ನಮ್ಗೀಗ ಸಮಸ್ಯೆ ಅಲ್ಲವಾ? ಕಾರ್ಯಕ್ರಮ 2 ವರ್ಷದಿಂದ ಕೇಳ್ತಿದ್ದ ಎಂಥ ಕೇಳಿಸ್ಕೊಳ್ತ ನಾನು ಕಟ್ ಮಾಡ್ಲಾ? ಎಂತೆಂತ ದುರಂತ ಅತ್ತೆ ಸೊಸೆ ಜಗಳ ನೋಡಿದೀರಲ್ವ ನಮ್ಮ? ಅಲ್ಲಪ್ಪ, ನನ್ಗನ್ಸೋದು ನಿಮ್ಮ ಮಗನ್ ಬೇಡ ಅನ್ನಂಗಿದ್ದಿದ್ರೆ, ನನಗೆ ನಿನ್ನ ಪ್ರೀತಿ ಮಾಡಿದ್ಯೋ ಏನು ಮಾಡಿದ್ಯೋ ನನಗೆ ಗೊತ್ತಿಲ್ಲ, ಅವಳಿಗೆ ಅಡುಗೆ ಬರಲ್ಲ, ಅವಳು ಹೆಂಡ ಮಾರೋ ಮನೆಯವಳು, ನಮಗೆ ಅದು ಬೇಡ, ವಿರೋಧಿಸೋದಾಗಿದ್ರೆ ಕಿತ್ತಾಕೋದಾಗಿದ್ರೆ ಅವತ್ತು ಹಾಕಬೇಕಿತ್ತು. ಇಲ್ಲ ನಮ್ಮ ಮಗನಿಗೋಸ್ಕರ ತಂದೆ ಅಂತ ಹೇಳಿದ್ರಲ್ವ ನೀವು? ತಂದ ಮೇಲೆ ಬಂದದ್ದನ್ನು ಒಪ್ಪಿಕೊಳ್ಬೇಕು. ಹಂಗೂ ಯಾವುದೋ ಸರಿ ಇಲ್ವಾ, ಮಗ ಸರಿ ಮಾಡ್ತಾನೆ ನೋಡುವ. ಇಲ್ಲಿ ನನಗನ್ಸುತ್ತೆ ನೀವು ಇದೇ ಥರ ಯೋಚನೆ ಮಾಡಿಕೊಂಡು ಬಾಯಿಗೆ ಬಂದಿದ್ದನ್ನು ನಾಳೆ ದಿನ ಎಲ್ಲೋ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗದೆ ಹೊರಗಡೆ ಹಾಕಿ, ನಮ್ಮ ಅಮ್ಮನೇ ಹಿಂಗೆ ನಮ್ಮ ಹೆಂಡತಿಗೆ ಹಿಂಗೆ ಹಿಂಸೆ ಕೊಡ್ತಾವಳಂತ ಮಗನಿಗೆ ಒಂದು ದಿವಸ ಅನಿಸಿ ಸೊಸೆ ದೂರ ಮಾಡೋದಿರಲಿ, ಮಗನಿಗೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಬರೋದು ಬೇಡ. ಹಾಗೆ ನೋಡಿದ್ರೆ ನೋಡವ, ನೀವು ಈ 52 ವರ್ಷದಲ್ಲಿ ಉಣ್ಣಕ್ಕೆ ಚೆನ್ನಾಗಿದೆ, ತಿನ್ನಕ್ಕೆ ಚೆನ್ನಾಗಿದೆ, ಉಡೋಕ್ಕೆ ಚೆನ್ನಾಗಿದೆ, ಇರೋಕ್ಕೆ ಮನೆ ಇದೆ, ಮಗ ಇದ್ದಾನೆ, ಮಗಳಿದ್ದಾಳೆ, ಸೊಸೆ ನಡೀದೆ, ಎಲ್ಲ ನಡೀತಾ ಇದೆ. ಆದರೆ ನಾವು ಕಷ್ಟಪಟ್ಟು ಬಂದಿದ್ದು ಹಿಂಗೆ ಆಗ್ಬಿಡ್ತಲ್ಲ ನೋಡವ. ಕರ್ಮಗಳು ನಮ್ಮ ಹಣೆ ಬರದಲ್ಲಿ ಏನಿದೆಯೋ, ನೀವು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ನಿಮಗೆ ಇಲ್ಲಿ ಸುಖ ಸಿಗಬೇಕು ಅಂತ ಇಲ್ಲ, ಅಥವಾ ಹಿಂದೆ ನೀವು ತುಂಬ ಸುಖವಾಗಿ ಬಂದವರು ಅಂತ ಇಲ್ಲಿ ಕಷ್ಟ ಅನುಭವಿಸಬೇಕಾಗಿಲ್ಲ.
ನನ್ನ ಪಾಲಿನ ಕರ್ಮವನ್ನು ನಾನು ಅನುಭವಿಸ್ಬೇಕಿದೆ. ಅಯ್ಯೋ ಇವ್ರು ಹಾಲು ಮಾರಿಕೊಂಡು ಮಕ್ಕಳನ್ನು ಸಾಕೊಂಡು ಕಷ್ಟಪಟ್ಕೊಂಡು ಬಂದವರಪ್ಪ ಅನ್ನೋ ಕಾರಣಕ್ಕೆ ನಿಮಗೆ ಇಲ್ಲಿ ಕಾಯಿಲೆ ಬರಲ್ಲ ಅಂತ ಏನಿಲ್ಲ. ಹೋಗ್ತಾ 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 ಅದು ಪ್ರಕೃತಿ ನಿಯಮ. ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮುಪ್ಪು ಆವರಿಸ್ತಾ ಕಾಯಿಲೆ ಕಸಾನೆಗಳು ದುಃಖಗಳು ಅವೆಲ್ಲ ಇದ್ದದ್ದೇ. ಆದರೆ ನಿಮ್ಮಲ್ಲಿರೋ ಸಮಸ್ಯೆ ಏನಂದರೆ, ನಾಳೆ ಏನಾಗ್ಬೋದು, ನಾಳೆ ಹಿಂಗೆ ಮಾಡಿಬಿಟ್ರೆ, ನಾಳೆ ಅವ್ರ ಮನೆಯವರು ನನ್ನ ಮಗನ ದೂರ ಮಾಡಿಬಿಟ್ರೆ, ಸೊಸೆಗೇನೋ ಹೇಳ್ಕೊಟ್ಬಿಟ್ರೆ, ಅಥವಾ ಸೊಸೆ ಮನೆ ಕಡೆಯವರು ನನ್ನ ಮಗನಿಗೇನೋ ಹೇಳ್ಕೊಟ್ಟು ನಮ್ಮಿಂದ ದೂರ ಮಾಡಿಬಿಟ್ರೆ, ನೋಡ್ತಾಯಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಮಗ ಧರ್ಮಕ್ಕೆ ನಿಲ್ತಾನೆ. ನನ್ನ ತಾಯಿಯನ್ನು ಏನೋ ಒಬ್ಬಂಟಿಯಾಗಿಬಿಟ್ಟು, ತಂದೆ ತಾಯಿಯನ್ನು ಒಬ್ಬಂಟಿಯಾಗಿಬಿಟ್ಟು ಹೆಂಡತಿ ಮಾತು ಕೇಳಿಕೊಂಡು ಎಲ್ಲೋ ಹೋಗ್ಬಿಡ್ತಾನೆ ಅನ್ನೋ ಮಟ್ಟಿಗೆ ಮಗನಿಗೆ ಕೆಟ್ಟ ಸಂಸ್ಕಾರ ಕೊಟ್ಟಿದ್ದೀರಾ, ಇಲ್ಲ ತಾನೇ? ಸರಿಯಾಗಿ ಬೆಳೆಸಿದಿರಲ್ವ ನೀವು? ಹೌದು ಗುರುಜಿ. ಅಂದರೆ ಮಗಳ ಮೇಲಿನ ಸೊಸೆಯ ಮೇಲಿನ ಅಪನಂಬಿಕೆಗಿಂತ ಮಗನ ಮೇಲಿನ ನಂಬಿಕೆ ಹೆಚ್ಚಾಗಿರ್ಬೇಕು ನಿಮಗೆ ಈ ಸಮಯದಲ್ಲಿ. ಇವಳಂತವಳು ಇನ್ನೂ 100 ಜನ ಬಂದು ನನ್ನ ಮಗನಿಗೆ ಏನೋ ಹೇಳ್ಕೊಟ್ರು ಕೂಡ ನನ್ನ ಮಗ ನನ್ನನ್ನು ಬಿಟ್ಟು ಹೋಗೋನಲ್ಲ, ಮಗ ಧರ್ಮವನ್ನು ಮೀರೋನಲ್ಲ, ಮಗ ನಮ್ಮನ್ನು ತೊರೆದು ಹೋಗೋನಲ್ಲ. ಅಂದರೆ ನಿಮಗಿಲ್ಲ ಅಪನಂಬಿಕೆ, ಸೊಸೆ ಕುರಿತಾಗಿರುವ ಅಪನಂಬಿಕೆ, ಮಗನ ಮೇಲೆ ನಂಬಿಕೆ ಇಲ್ಲ ಅಂದಾಗ ಇಂಥವೆಲ್ಲ ನಡೀತಾವೆ. ಮಗ ಯಾವತ್ತಾದರೂ ಹೇಳಿದಾನ, ಇಲ್ಲ ನನ್ನ ಹೆಂಡ್ತಿಗೆ ನೀವು ತುಂಬ ಅನ್ಯಾಯ ಮಾಡ್ತೀರ, ನನ್ನ ಹೆಂಡ್ತಿಗೆ ಹಿಂಸೆ ಕೊಡ್ತೀರ, ನನ್ನ ಹೆಂಡ್ತಿ ಜೊತೆ ನಾನು ಹೋಗ್ಬಿಡ್ತೀನಿ, ನಿಮ್ಮನ್ನು ತಿರುಗೂ ನೋಡಲ್ಲ, ಹಂಗೆ ಹಿಂಗೆ ಅವನೇನೂ ಹೇಳಿಲ್ಲ. ನಿಮಗೆ ನಾಳೆಗಳ ಭಯ ಕಾಡೋದು ಬೇಡ. ನೋಡ್ತಾಯಿ, ಯಾರ್ಯಾರು ಹಣೆ ಬರದಲ್ಲಿ ಏನೇನು ಬರೆದಿದೆಯೋ, ಇವರೇ ಯಾವ ಜಾತಿ ಯಾವ ಧರ್ಮ ಅದೆಲ್ಲವನ್ನು ಮೀರಿ ಮನುಷ್ಯನಾಗಿ ನಾವು 1000 ಲೆಕ್ಕ ಹಾಕ್ಬೋದವ. ವಿಧಿ ನಿಯಮಕ್ಕೆ ನಾವು ಶರಣ ಆಗಲೇಬೇಕು. ಈಗ ಮಗ ಒಪ್ಪಿದ್ದಾನೆ, ಪಾಪ ನೀವು ಕೂಡ ಮಾಡಿಕೊಟ್ಟಿದ್ದೀರಿ. ಇಲ್ಲಿ ನಿಮ್ಮದೇನೋ ಕೆಲವು ಕಲ್ಪನೆ ಮಾಡಿಕೊಂಡು ಭಯದಲ್ಲಿ ಏನೇನೋ ಆಗಿ ಕಡೆಗೆ ಮಗನ ಜೀವನ ಹಾಳಾಗೋದು ಬೇಡ, ಹೌದಲ್ವಾ? ಈಗ ಯೋಚನೆ ಮಾಡವ, ನೀನೇನು ನಿನ್ನ ಮನಸ್ಸಿಗೆ ನೋವಿದೆ, ಕಷ್ಟಪಟ್ಟು ಬಂದಿದ್ದೀಯಾ, ಸೊಸೆ ಮಗ ನಿಮ್ಮನ್ನು ಈ ಕಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಬೇಕು, ಅದು ನಾನೂ ಒಪ್ಪಿಕೊಳ್ತೀನಿ. ಆದರೆ ನಾವು ಕೇಳಿರೋ ಕತೆಗಳಲ್ಲಿ ಹೆಂಗಿದಾವೆ ಗೊತ್ತನವ, ಮಗನೇ ಅಮ್ಮನನ್ನು ಹಿಡ್ಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದು, ಸೊಸೆ ಮಗ ಹೊಡೆದು, ಅವ್ರನ್ನ ಕಡಿಗೆ ಒಂದು ಹೂ ಮಾರ್ಕೊಂಡೋ ಇಡ್ಲಿ ಮಾರ್ಕೊಂಡೋ ಜೀವನ ಮಾಡ್ತಾರೆ 60-70ನೇ ವಯಸ್ಸಲ್ಲಿ. ನಿಮ್ಮ ಮನೆಗೆ ಆ ಸ್ಥಿತಿ ಬಂದಿಲ್ಲ ತಾಯಿ. ನೋಡವ, ಎಂಡ ಮಾರೋ ಮನೆಯಿಂದ ಬಂದಿದ್ದಾಳೋ ಅಥವಾ ಚಿನ್ನ ಮಾರೋ ಮನೆಯಿಂದ ಬಂದಿದ್ದಾಳೋ ಅದು ಮುಖ್ಯ ಅಲ್ಲ. ಮಗನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತಾವಳ, ಅದನ್ನು ಮಾತ್ರ ನೋಡು. ಕೇಳಿಸ್ಕೊ, ಅರ್ಥ ಆಯ್ತು. ನೀವು ಏನೋ ತಮಾಷೆಗೆ ಹೇಳಿದ್ದೀರಿ ಅಥವಾ ನೀವು ಇನ್ನೆನ್ಗೂ ಹೇಳಿದ್ರಿ, ಪಾಪ ಅವರು ಇನ್ನೆಂಗೋ ತಗೊಂಡ್ರು, ಅಪಾರ್ಥ ಮಾಡಿಕೊಂಡ್ರು. ಅವರು ನೀವು ಹಾಲು ಮಾರು ಬಂದ್ರೆ ನಾವು ಹೆಂಡ ಮಾರು ಬಂದಿದ್ದೀವಿ ಅಂತ ಒತ್ತೊತ್ತಿ ಹೇಳೋದು. ಆಯ್ತು, ಈ ವಯಸ್ಸಲ್ಲಿ ನೀವು ಹೆಂಗೆ ತಮಾಷೆಗಂದ್ರೋ ಅವರು ಹಂಗೆ ಅಂದ್ರು ಅಂದ್ಕೊಂಡು ಅಂದ್ಕೊಳ್ಳವ. ನೀವಂದಿದ್ದ ಅವ್ರು ತಮಾಷೆಗೆ ತಾನೆ ಅಲ್ವಾ? ಒಂದೇ ಹತ್ರ ಅಂದಿದ್ರೆ ನಾ ಏನಂತಿದ್ರಿ ಎಲ್ಲಾರ ಮುಂದೆ ಅಂದಲ್ಲ. ಆಯ್ತು, ಕೇಳಿಸ್ಕೊ. ಈಗ ಮಗ ಸೊಸೆ ಹೆಂಗೋ ಅವ್ರ ಪಾಡು, ಅವರು ಒಂದತ್ರ ಇದ್ದಾರೋ, ಅಡುಗೆ ಮಾಡಕ್ ಬರಲ್ವೋ ಏನೋ, ಬೇಕಾದ್ರೆ ನಿಮ್ಮ ಮಗ ಕಲಿಸ್ಕೊಳ್ತಾನೆ. ನೀವು ಈ ಸಮಯದಲ್ಲಿ ದಯವಿಟ್ಟು ತಾಯಿ ಕಷ್ಟಪಟ್ಟು ಬಂದಿದ್ದೀರಾ, ಸುಖವನ್ನು ಯಾರಿಂದಲೂ ನಿರೀಕ್ಷೆ ಮಾಡಬೇಡಿ. ಈ ಸಮಯದಲ್ಲಿ ಗೋವಿಂದ ಈಶ್ವರ ಅಥವಾ ಬಸವೇಶ್ವರ ಅಂದುಕೊಂಡು ನಿಮ್ಮ ಜೀವನವನ್ನು, ಈ ಮಗ ಫೋನ್ ಮಾಡ್ತಾನ ಚೆನ್ನಾಗಿ ಮಾತಾಡಿ, ಸೊಸೆ ಫೋನ್ ಮಾಡ್ತಾಳ ಚೆನ್ನಾಗಿ ಮಾತಾಡಿ, ಮಗಳು ಫೋನ್ ಮಾಡ್ತಾಳ ಚೆನ್ನಾಗಿ ಮಾತಾಡಿ. ಈ ಸಮಯದಲ್ಲಿ ಯಾರದ್ದೋ ಸರಿ ಯಾರದ್ದೋ ತಪ್ಪು ಅಂತ ತಿಳಿಸುವ ವಯಸ್ಸು ನಿಮ್ಮದಲ್ಲ, ಅಥವಾ ಅದಕ್ಕೆ ನಾನು ಸರಿ ಅವಳು ತಪ್ಪು ಅಂತ ಅಂದ್ಕೊಳ್ಳೋ. ಈಗ ಯೋಚನೆ ಮಾಡವ, ಸುಮ್ಮನೆ ಏನೋ ನಿಮ್ಮ ತಕರಾರುಗಳಿಂದ, ಸೊಸೆ ಅತ್ತೆ ತಕರಾರುಗಳಿಂದ, ಇಲ್ಲ ನಂಗೆ ಇದಾಗ್ತಾ ಇಲ್ಲ, ನಾನು ಇಲ್ಲಿರಲ್ಲ, ನಿಮ್ಮ ಮಗನ ಬಿಟ್ಟು ಹೋಯ್ತು ನಿಂತ ಹೊಂಟ್ರೆ ನೀವೇನು ಮಾಡ್ಕೊಳಂಗಿದ್ದೀರಾ? ಅದು ಕಷ್ಟ, ಹೌದಲ್ವಾ? ಅದು ಹಂಗೆ ಇನ್ನೂ ಆ ರೇಂಜ್ಗೆ ಹೋಗಿಲ್ವಲ್ಲ, ನಿಮಗೆ ಅದಕ್ಕೆ ಒಂಥರ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ. ಅದ್ನ ಮಗನಿಗೆ ಹೇಳಿದ್ರಿ, ನಾನಾ ಹೊಂದ್ಕೊಂಡ್ ಹೋಗ್ಕನಿ ಅಂತ ಹೇಳೇನ್ರಿ. ಈಗ ಒಂದ್ಕೊಂಡು ಒಂದು ಮಾತೆ ಇಲ್ಲಿ ನೋಡವಾ, ನೀನ್ ಎಷ್ಟು ಕಷ್ಟಪಟ್ಟು ಬಂದಿದ್ದಿ ತಾಯಿ, ನಿನ್ನ ಅನುಭವ, ನಿನ್ನ ಸಂಸಾರಕ್ಕೋಸ್ಕರ ನೀವು ಮಾಡಿರೋ ತ್ಯಾಗಗಳು, ನಿಮ್ಮ ಒದ್ದಾಟಗಳು, ನಿಮ್ಮ ಎಷ್ಟೋ ಕನಸುಗಳನ್ನ ಸಮಾಧಿ ಮಾಡಿ ಅದ್ರ ಮೇಲೆ ಕಲ್ಲಿಟ್ಟು ಅದ್ರ ಮೇಲೆ ಸಂಸಾರ ಕಟ್ಕೊಂಡು ಬಂದಿರ್ತೀರಾ. ಇಲ್ಲಿ ಹೊಂದ್ಕೊಳ್ಳೋದು ಪ್ರಶ್ನೆ ಅಲ್ಲ. ನಿಮ್ಮ ಜನರೇಷನ್ನು, ನಿಮ್ಮ ಯೋಚನೆಗಳು, ನೀವು ಬಂದ ಕಾಲ ಬೇರೆ, ಈಗಿನ ಹೆಣ್ಮಕ್ಳಿರೋ ಕಾಲ ಬೇರೆ, ಹೌದಲ್ಲ? ಅದಕ್ಕೆ ಏನನ್ಬೇಕು, ಸೊಸೆ ನೀನೇ ಚಂದ ಕಣವ, ನನ್ನ ಮಗನ ಚೆನ್ನಾಗಿ ನೋಡ್ಕೊ. ಈಗ ನಾವು ಇಷ್ಟು ಕಷ್ಟಪಟ್ಟು ಬಂದವರು ನನಗೆ ಹಿಂಗೆ ಅಂದ್ಬಿಟ್ಲು ಹಂಗಂದ್ಬಿಟ್ಲು ಅಂದಾಗ ಅದನ್ನು ನಿನ್ನ ಮಗನಿಗೆ ಹೇಳ್ಕೊ. ಮಗನ ಮೂಲಕ ನೋಡಪ್ಪ ಇದೊಂದು ಚೂರು ಸರಿ ಮಾಡೇ, ಹಂಗೆ ಹೇಳ್ಕೊಂಡು ಓಡಾಡೋದು ಬೇಡ ಕಣೆಯ ಅಂತ
ಮಗನಿಗೆ ಹೇಳೋ ರೀತಿಯಲ್ಲಿ ಹೇಳ್ಬಿಟ್ಟು ಸೊಸೆ ಸರಿ ಮಾಡಿಸ್ಬೇಕು ಒಟ್ಟು ನೀವು ಸೊಸೆಗೆ ಸ್ವಿಚ್ ಚುಚ್ಚೋಕೆ ಹೋದ್ರೆ ಕೇಳಲ್ಲ ಅಲ್ವಾ. ಹೌದು ಈಗ ನಿಮ್ದು ಯಾವುದೋ ಹೊಲದ ಸಮಸ್ಯೆ ಬಂತು, ಯಾವುದೋ ಆ ಕಡೆ ಒಬ್ಬಂದು ಹೊಲ ಈ ಕಡೆ ನಿಮ್ಮದು ಹೊಲ, ಏನೋ ಬದಿನ ಸಮಸ್ಯೆ ಬಂತು, ಅದನ್ನು ನೀವು ನೇರವಾಗಿ ಅವನಿಗೆ ಹೇಳಕ್ ಹೋದ್ರೆ ಇಲ್ಲ ನಾನು ಸರಿ ಅಂತ ಅವನಂತಾನೆ. ಅದಕ್ಕೆ ಊರ್ ಗೌಡಂಗೆ ಹೇಳಿ ಗೌಡನ ಮೂಲಕ ಸರಿ ಮಾಡಿಸ್ಬೇಕು, ಹೌದಲ್ಲ. ಹೌದು ಗುರು. ನಾವು ನೇರವಾಗಿ ನೀನು ಹಿಂಗೆ ಮಾಡ್ತಿದ್ದೀ ಕೊಣು ಅಂದ್ರೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಾದ್ರೆ ಅಲ್ಲಿ ಜಗಳಕ್ಕಾಗ್ತಿತ್ತು. ಅದಕ್ಕೆ ನಾವು ಕೆಲವೊಮ್ಮೆ ಮಕ್ಳಿಗೆ ಬುದ್ಧಿ ಹೇಳಕ್ಕಾಗಲಿಲ್ಲ ಅಂದ್ರೆ ಮೇಷ್ಟ್ರ ಮೂಲಕ ಹೇಳಿಸ್ಬೇಕು. ಹಂಗೂ ಹೇಳಕ್ ಕೇಳಲಿಲ್ಲ ಅಂದ್ರೆ ಅವ್ರ ಹಣೆ ಬರ ಅವ್ರದ್ದು. ನೋಡವ ಸೊಸೆ ಹಿಂಗಂದ್ಲು ಹಂಗಂದ್ಲು ಅಂತ ಅಂದ್ಕೊಳ್ಬೇಡವ. ಇದಕ್ಕಿಂತ ಕೆಟ್ಟದಾಗಿ ಅತ್ತೆಯನ್ನ ನಡೆಸ್ಕೊಂಡಿರೋ ಮಗ ಸೊಸೆನ ಕತೆ ನಾವು 1000 ಕೇಳಿದೀವಿ, ಅದ್ರಲ್ಲಿ ನಿಮ್ದು 1000 ಪಟ್ಟು ಮೇಲು. ಇಲ್ಲಪ್ಪ ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ಲಿ, ಅವಳು ಬಂದ್ಲಾ ಅಯ್ಯೋ ಅವಳಿಗೆ ಅಡುಗೆ ಮಾಡಕ್ ಬರಲ್ಲ, ಅದು ಮಾಡಕ್ ಬರಲ್ಲ, ಇದು ಮಾಡಕ್ ಬರಲ್ಲ, ದುಡಿತಾವಳವ ಆಯ್ತಾ. ನಿಮ್ಮ ಮಗ ಅವರು ಚೆನ್ನಾಗಿರ್ತಾರೆ, ಏನೋ ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ. ನೀವು ಕೂತಿದ್ದ ಕೊರ್ಗಿ ಯಾಕೆ ಬೇಕವ್ವ ಕತೆಗಳು ಕೇಳಿ. ಅಯ್ಯೋ ಎಷ್ಟೋ ಜನಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಬದುಕೆ ಚೆನ್ನಾಗಿದೆ ಸರ್, ಏನೋ ಒಂಚೂರು ಮನ್ಸಿಗೆ ನೋವಿದೆ, ಎಲ್ಲ ಚೆನ್ನಾಗಿರೋರು ಯಾರಿದ್ದಾರೆ, ನನಗೂ ಎಲ್ಲ ದೇವ್ರು ಕೊಟ್ಟಿದ್ದಾನೆ, ಬಟ್ ಇದು ಸೊಸೆ ವಿಚಾರದಲ್ಲಿ ಯಾಕೋ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ನನಗೆ ಸ್ವಲ್ಪ ನೋವಿದೆ ಸರ್ ಅಲ್ವಾ. ನೋಡವಾ ನಿನ್ಗೆ ಹೇಳ್ತೀನಿ ಕೇಳಿಸ್ಕೊ, ಈ ಸಮಯದಲ್ಲಿಯೇ ಸೊಸೆ ನಿನ್ನ ಮಗನಿಗೆ ಅನ್ಯಾಯ ಮಾಡಲ್ಲ, ನಿನ್ನ ಮಗನನ್ನು ನಿನ್ನಿಂದ ಯಾರೂ ದೂರ ಮಾಡಲ್ಲ, ನನ್ನ ಮಾತನ್ನು ನಂಬು ಆಯ್ತಾ. ಯಾರೂ ದೂರ ಮಾಡಲ್ಲ. ಅಂದ್ರೆ ಸೊಸೆ ಕಡೆಯವ್ರು ಯಾರೋ ಟ್ರೈ ಮಾಡಿದ್ರು ಕೂಡ ಅವ್ರ ಮಾತು ಕೇಳಿ ನಿಮ್ಮನ್ನು ದೂರ ಮಾಡುವಷ್ಟು ಅಧರ್ಮಿ ಕೆಟ್ಟ ಮಗ ನಿನ್ನ ಮಗ ಅಲ್ಲ, ಹೌದಲ್ಲ. ನಾವು ಮಗನ ಮೇಲಿನ ನಂಬಿಕೆ ಹೆಚ್ಚು ಮಾಡ್ಕೊಳ್ಬೇಕೆ ಹೊರತು ಈ ಕಡೆ ಇರುವ ಭಯಗಳನ್ನು ಹೆಚ್ಚು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇನೂ ಮನಸ್ಸು ಎರಡೂ ನೆಮ್ಮದಿ ಇರಲ್ಲ. ಯಾರೇನಾದ್ರು ಅನ್ಲಿ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಲ್ವನವ. ಸೊ ಹಾಗೆ ಬದುಕು. ನೋಡು ಪಾಪ ನಿಮ್ಮ ಗಂಡ ಉಣ್ತಾರೆ ತಿಂತಾರೆ, ಅಲ್ಲಿ 4 ಜನ ಓಡಾಡ್ತಾರೆ, ಬಂದು ಮನೆ ಕತ್ತಾರೆ, ಯಾರೇ ಅನ್ಕೊಂಡ್ರೆ ನನಗೆ ಏನು ಅಂತ. ಈ ಮಳೆ ಒಳಗಡೆ ಎಮ್ಮೆ ಕಟ್ಟಾಕ್ತಾರೆ ಅಲ್ವಾ. ಮಳೆ ಬಿದ್ರು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನೋ ಹಾಗೆ ಕೆಲವೊಮ್ಮೆ ಹಂಗೆ ಇದ್ದು ಬಿಡ್ಬೇಕವ್ವ. ಈಗ ನೋಡಿದ್ರೆ ನಿಮ್ಮ ಗಂಡ ಅಯ್ಯೋ ಗಂಡಂಗೆ ಚಿಂತೆ ಇಲ್ಲ ಸರ್, ಆ ಮಗನ ಚಿಂತೆ ಇಲ್ಲ ಸರ್. ಕೆಲವೊಮ್ಮೆ ಹಂಗಿರೋದೇ ಒಳ್ಳೇದು. ವಯಸ್ಸಾದ ಮೇಲೆ ಹೌದು ಕೆಟ್ಟ ಮೇಲೆ ಬರ್ತಾರೆ, ಅಮ್ಮ ಏನ್ ಮಾಡ್ಲಿ ಹಿಂಗಾಯ್ತು ಅಂತ. ಅವಾಗ ಏನೋ ಹೇಳಿ ಎಲ್ಲದಕ್ಕೂ ನಾನು ಹೇಳಲಿಕ್ಕೆ ಹೋದ್ರೆ ನಮಗೆ ಗೊತ್ತಿಲ್ವಾ, ಸುಮ್ನೆ ರೂನ್ ಬಿಡ್ತಾರ ಆಮೇಲೆ. ಅದಕ್ಕೆ ಊಟ ಮಾಡಬೇಕು, ಭಗವಂತ ಬಸವೇಶ್ವರ ಅಂದ್ಕೊಂಡು ದೇವ್ರ ಪ್ರಾರ್ಥನೆ ಮಾಡಬೇಕು. ಸೊಸೆ ಫೋನ್ ಮಾಡಿಳ ಹಳೆಯದನ್ನೆಲ್ಲ ಮರ್ತು ಬಿಡ್ಬೇಕು. ಏನಮ್ಮ ಚೆನ್ನಾಗಿದೆಯೇನಮ್ಮ, ಆಯ್ತು ಒಳ್ಳೇದಾಗ್ಲಮ್ಮ. ಮಗ ಫೋನ್ ಮಾಡಿದ್ನಮ್ಮ. ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ನೆಮ್ಮದಿಯನ್ನ ಸೊಸೆನೋ ಮಗನೋ ಕೊಡಲ್ಲ. ಅವ್ರಿಗೆ ಬೇಕಾದಂಗೆ ಅವ್ರು ಇರ್ತಾರೆ. ಏನೋ ಆಗಾಗ ನಿಮ್ಮ ಹತ್ರ ಒಂಚೂರು ಫೋನ್ ಮಾಡಿ ಮಾತಾಡಬಹುದು, ಹಂಗಂತ ಅವ್ರು ಕೆಟ್ಟವರು ಅಂತ ಅಲ್ಲ. ನನ್ನ ಮನದ ನೆಮ್ಮದಿಯನ್ನ ಮಗನಲ್ಲೋ ಸೊಸೆಯಲ್ಲೋ ಊರ್ನವರಲ್ಲೋ ಅಕ್ಕಪಕ್ಕದವರಲ್ಲೋ ಹುಡುಕಬಾರ್ದು. ಹಂಗೂ ಬಂದು ಚೆನ್ನಾಗಿ ಮಾತಾಡಿಸಿದ್ರೆ ಅದು ಬೋನಸ್. ಯಾಕಂದ್ರೆ ಹೀಗೆ ಬೆಳಗ್ಗೆ ನಗಿಸಿದವರೇ ಸಂಜೆ ಅಳಿಸ್ತಾರಲ್ಲವ ಇವರು. ಹಾಗಾಗಿ ಸೊಸೆ ಹಿಂಗ ಅಂದ್ಬಿಟ್ಲಲ್ಲ ಸರ್, ನಿನ್ಗೆ ಅಂದ್ಲು ಅಂತ ನೀನು ದುಃಖ ಪಡ್ತಿದ್ದಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಅಂದಿದ್ಗೆ ನೀನು ಇಷ್ಟು ದುಃಖ ಪಡೋದಾದ್ರೆ ಅತ್ತೆ ಜುಟ್ಟು ಹಿಡ್ಕೊಂಡು ಗಾಡಿಗೆ ಗುದ್ದಿ ಏನೋ ತೊಂದರೆ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋ ಆ ಕೆಟ್ಟ ಸೊಸೆದಿರ ಅವರಲ್ಲ, ಅಥವಾ ಕೆಟ್ಟ ಸ್ಥಿತಿಯಲ್ಲಿರೋ ಅತ್ತೆದಿರ ಅವರಲ್ಲ, ಅವ್ರ ಕತೆ ಏನು? ಹೂವು ಮಾರ್ಕೊಂಡು ಅಲ್ಲೆಲ್ಲೋ ಒಂದು ತುತ್ತು ಅನ್ನ ಹಾಕದೆ ಮಗ ಸೊಸೆ ಆಚೆಗೆ ದೂಕ್ಬಿಟ್ಟಾರಲ್ಲ, ಅವ್ರ ಕತೆ ಏನು? ಇದಾವವ್ವ, ಏನೋ ಒಂಚೂರು ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ, ಕೆಡಿಸ್ಕೊಂಬೇಡ, ಆರಾಮಾಗಿರು. ಯಾಕಂದ್ರೆ ನಿಮ್ ಸಮಸ್ಯೆ ನಿಮಗೆ ದೊಡ್ಡದೇ ಹೌದು, ಇದಕ್ಕಿಂತ ಏನೋ ದುಸ್ಥಿತಿಯಲ್ಲಿ ಜಗತ್ತಿದೆ ಹೊರಗಡೆ. ಒಂಚೂರು ನೋಡಿ, ಈ ಕಾರ್ಯಕ್ರಮದಲ್ಲಿ ಅಂತ 1000 ನೋಡಿದ್ದೀನವ. ಅದಕ್ಕೆ ಹೇಳ್ತಾ ಇದ್ದೀನಿ, ಇರೋದ್ರಲ್ಲಿ ನಿಮ್ಮ ಬದುಕು. ಮಗಳೇ ಸೊಸೆಗೆ ಒಳ್ಳೆ ಜಾಬ್ ಇದೆ, ಮಗನೂ ಏನೋ ಜಾಬ್ ಮಾಡ್ತಾವನೆ, ಮಗಳಿಗೂ ಆಗುತ್ತೆ. ಇನ್ನು 1-1.5 ವರ್ಷದಲ್ಲಿ ಮಗಳಿಗೂ ಏನೋ ಅವಳ ಬದುಕಲ್ಲಿ ಕಂಕಣ ಭಾಗ್ಯ ಕೂಡ ಬರುತ್ತೆ, ಒಳ್ಳೇದಾಗುತ್ತೆ. ಸೊಸೆ ಬಗ್ಗೆ ಕಂಪ್ಲೇಂಟೇ ಇಟ್ಕೊಳ್ಬೇಡವ ನೀನು, ಆಯ್ತಾ? ಇಲ್ಲ, ಇರೋದ್ರಲ್ಲಿ ನಿನ್ನ ಸೊಸೆ ಚೆನ್ನಾಗಿ ಅವಳೆ. ಅಯ್ಯೋ ಜಾತಿ ಅದು ಇದು ನಮಗೆ ಇದಾಗ್ಬಿಟ್ರು, ಆಯ್ತವ ನಿನ್ನ ಜಾತಿ ಅವ್ರನ್ನೇ ತಂದಿದ್ದೆ ಅಂತಲೇ ಅಂದ್ಕೋ. ನಿನ್ನ ಮಗನ ಜೊತೆ 3 ದಿನ ಬದುಕಲಿಲ್ಲ, ಬಿಟ್ಟು ಹೋದ್ಲು, ತಾಂಡೇನ್ ಮಾಡ್ತೀಯ? ಜಾತಿ ಅಲ್ಲ, ಅಥವಾ ಅವಳು ಯಾವ ಮನೆಯಿಂದ ಬಂದವಳೆ. ನನ್ನ ಮನೆಗೆ ಬಂದ್ಮೇಲೆ ಮುಖ್ಯವಾಗಿ ನನ್ನ ಮಗನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವಳ. ತಾಯಿಯಾಗಿ ನಿಮ್ಗೆ ಅಷ್ಟಂತೂ ಸಾಕಲ್ವಾ? ಹಂಗಿರ್ಬೇಕು ಅಂದ್ರೆ
3 ಹೊತ್ತು ಉಣ್ಬೇಕು, ಮನಿಕ ಮಕ್ಕಳು ಚಂದಾಗಿದ್ರು ಸಾಕು. ಚೆನ್ನಾಗಿರ್ತಾರೆ, ಭಾಳ ಚೆನ್ನಾಗಿರ್ತಾರವ್ವ. ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿರ್ತಾರೆ. ನಿಮ್ಮ ಮನಸ್ಸಲ್ಲಿರೋ ಭಯ ಕಿತ್ತಾಕಿ. ಏನು ನಾಳೆ ಸಾಯ್ತೀವೋ ನಾಡಿದ್ದು ಸಾಯ್ತೀವೋ ಯಾರಿಗೆ ಗೊತ್ತು. ಅಯ್ಯೋ ನಾಳೆ ಹಂಗಪ್ಪ, ಅಯ್ಯೋ ನಾಳೆ ನನ್ನ ಮಗನ ನನ್ನಿಂದ ದೂರ ಮಾಡಿಬಿಟ್ರೆ ಹಂಗಪ್ಪ. ನೋಡವ್ವ, ಯಾರು ನಂಬ್ಕೊಂಡು ಯಾರೂ ಬಂದಿಲ್ಲ, ಅರ್ಥ ಆಯ್ತಲ್ಲ. ಮಗ ಇಲ್ಲದೆ ಗಂಡ ಇಲ್ಲದೆ ಎಷ್ಟೋ ಹೆಣ್ಮಕ್ಳು ಬದುಕ್ತಿಲ್ವಾ? ಯಾರಿಗ್ಯಾರೂ ಇಲ್ಲ, ಭಗವಂತನೊಬ್ಬನೇ ಹುಟ್ಟಿಸಿದ್ದಾನೆ, ಅವನೇನೋ ಒಂದು ದಾರಿ ತೋರ್ತಾನೆ. ಅಯ್ಯೋ ನಾಳೆ ಹಿಂಗೆ ಹಂಗೆ ಅಂದ್ರೆ ಎಂದೋ ಸಾಯುವ ಬದುಕಿಗೆ ದಿಸ ಸಾಯ್ತಾ ಇದೆಯಾ ಭಯದಲ್ಲಿ. ಸಾವು ಒಂದ್ಸತಿ ಆಗಲ್ಲ, ಹಿಂಗೆ ಡೈಲಿ ಒಂದೊಂದು ಥರ ಸಾವು, ಇನ್ಸ್ಟಾಲ್ಮೆಂಟಲ್ಲಿ ಸಾಯ್ತಾ ಇದೀವಿ. ಬಸವೇಶ್ವರ ಇದ್ದಾನೆ, ವೀರಭದ್ರೇಶ್ವರ ಇದ್ದಾನೆ, ಏನೋ ಒಂದು ದಾರಿ ಮಾಡ್ತಾನೆ. ನನ್ನೊಳಗಡೆ ನಿಯತ್ತಿದೆ, ನನ್ನೊಳಗಡೆ ನನ್ನ ಮಗ ಚೆನ್ನಾಗಿರಲಿ, ಸಂಸಾರ ಚೆನ್ನಾಗಿರಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಅದು ನಿಜವೇ ಆದರೆ ನನಗೆ ಒಳ್ಳೇದೇ ಆಗಬೇಕಲ್ಲ. ನಾನು ಸೊಸೆ ಹಿಂಗೆ ಅಂದ್ಬಿಟ್ಲು. ಹೌದು, ನಿಮ್ಮ ಮನಸ್ಸಿಗೆ ನೋವಿದೆ, ನಾನು ಒಪ್ಕೊಳ್ತೀನಿ. ಬಟ್ ಈಗ ಅದನ್ನು ದೊಡ್ಡದು ಮಾಡ್ತಾ ಕೂತ್ಕೊಂಡು ಮಗನ ಬದುಕಿಗೆ ಏನೋ ತೊಂದರೆ ಆದರೆ ನಾಳೆ ಇದಕ್ಕಿಂತ ಜೋರಗಳಬೇಕಾಗುತ್ತೆ ಆಮೇಲೆ. ಇರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ. ಮುಖ್ಯವಾಗಿ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಬದುಕು ಸಿಗಲಿ, ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಒಳ್ಳೇದಾಗ್ಲವ ಪಾಪ. ನೋಡಿ, ಕಾರ್ಯಕ್ರಮ ಕೇಳ್ತಾ ಒಂಚೂರು ಮನ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂದ್ರಲ್ಲ, ಭಾಳ ಖುಷಿ ಆಯಿತು. ಓಡಾಡಬೇಕು ನೋಡಿ. ನಿಮ್ಮ ಗಂಡು ಓಡಾಡಲ್ವಾ? ಊಟ ಮಾಡ್ತಾರೆ, ಹೊರಗಡೆ ಓಡಾಡ್ತಾರೆ. ನೀನು ಯಾಕವ ಹಿಂಗಿದ್ದೀಯ ಅಂದರೆ, ಅಯ್ಯೋ ನಾನು ಎಲ್ಗೂ ಹೋಗಲ್ಲ ಹೊಸ್ಲು ಆಚೆ ಹೋಗಿ ಪ್ರಕೃತಿ ನಡುವೆ ಓಡಾಡಿ ನೋಡುವ. ಈ ಗಿಡ ಮರಗಳ ಜೊತೆ ಅಥವಾ ಒಂಚೂರು ಓಡಾಡೋಕೆ, ಊರ್ನವ್ರನ್ನೆಲ್ಲ ಒಂಚೂರು ಮಾತಾಡ್ಸೋಕೆ 52 ಇನ್ನು ಎಷ್ಟು ವರ್ಷ ನಮಗೆ ಕೈಯು ಕಾಲು ನೆಟ್ಗಿರ್ತಾವ ಗೊತ್ತಿಲ್ಲ, ಹೌದಲ್ಲ? ಇದ್ದಾಗಲೇ ಇವೆಲ್ಲ ಬಿಟ್ಬಿಟ್ಟು ಒಂಚೂರು ಪ್ರಕೃತಿ ನಡುವೆ ಓಡಾಡಬೇಕು. ಇನ್ನು ಉಳಿದ ಕಾಲ ಇದೆಯಲ್ಲ, ಹಾಸಿಗೆ ಮೇಲೆ ಕಳೆಯೋ ಕಾಲ. ಅವಾಗ ಓಡಾಡ್ತೀನಿ ಅಂದ್ರು ಬರೀ ತೋಟ ಮನೆ ಎಲ್ಲ ತೋಟ ಕೆರೆ ಏನು ಬೆಟ್ಟ ಗುಡ್ಡ ಎಲ್ಲ ಹಾಸಿಗೆ ಮೇಲೆ ಮಲಗಿತಲ್ಲೇ ನೆನಪಿಸ್ಕೊಳ್ಬೇಕು, ಹೋಗೋಕ್ಕಾಗಲ್ಲ. ಕಾಲಕೈ ಗಟ್ಟಿ ಇದ್ದಾಗಲೇ ಇವೆಲ್ಲ ಇವತ್ತು ನೀವೇನು ಕೊರಗ್ತಾ ಇದ್ದೀರಲ್ಲ, ಅದು ನಾವು ಕಡಗಾಲದಲ್ಲಿ ಸಾಯೋಗಾಲದಲ್ಲಿ ಹಾಸಿಗೆ ಮೇಲೂ ಮಾಡ್ಬೋದು, ಹೌದಲ್ಲ? ಕಾಲಿದ್ದಾಗ ಓಡಾಡೋದು ಬಿಟ್ಟು ಕೊರಗ್ತಾ ಇದ್ದೀರಾ, ಇನ್ನು ನಾಳೆ ಬಿದ್ದ ಮೇಲೆ ಓಡಾಡಬೇಕು ಅನ್ಸಿದ್ರು ಶಕ್ತಿ ಇರಲ್ಲ. ಓಡಾಡಿ ಆಜ್ಗೋಗಿ, ಆಗೋದಾಗುತ್ತೆ, ಮಗ ಇದ್ದಾನೆ, ಒಳ್ಳೇದಾಗುತ್ತೆ, ಮಗ ಹಂಗೇನು ದಾರಿ ತಪ್ಪೋನಲ್ಲ. ಹಾಗೆ ನಂಬಿಕೆ ಇಡವ, ನಿನ್ನ ಮನೆಗೆ ಒಳ್ಳೇದಾಗಲಿ. ನಿನ್ನ ಮಗ, ಸೊಸೆ, ಮಗಳು, ನಿನ್ನ ಯಜಮಾನ್ರು, ಮುಂದೆ ಬರೋ ನಿನ್ನ ಮನೆಯ ಮೊಮ್ಮಕ್ಕಳ ರೀತಿಯ ಸಂತಾನಗಳು ಎಲ್ಲರಿಗೂ ಒಳ್ಳೇದಾಗುತ್ತವ. ಭಯ ಬಿಡು, ಧೈರ್ಯವಾಗಿರು. ನಿನ್ನ ಮಗ ನಿನ್ನನ್ನು ಎಂದೂ ಬಿಟ್ಟು ಹೋಗಲ್ಲ. ಸೊಸೆಯೂ ಏನು ಅಷ್ಟು ಕೆಟ್ಟವಳಲ್ಲ. ಏನೋ ಅಲ್ಲೊಂದು ಸಮಯದಲ್ಲಿ ಆಕೆಗೇನೋ ಈಗೋ ಹರ್ಟ್ ಆಗಿರಬೇಕು, ಒಂದು ಮಾತು ಅಂದ್ಬಿಟ್ಟಾಳ ಅಷ್ಟೇ. ಅದನ್ನು ದೊಡ್ಡದು ಮಾಡೋದು ಬೇಡ. ನಿನಗೆ ಶುಭವಾಗಲಿ ತಾಯಿ, ಒಳ್ಳೇದಾಗ್ಲವ. ನಾರಾಯಣ ಪಾಪ ತಾಯಿ ಕಷ್ಟಪಟ್ಟು ಮನೆ ಸಾಕಿ ಸಲಹಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ದಾರೆ. ಬಂದು ಸೊಸೆ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ಪಾಪ ಬೇಜಾರು. ಈಗ ನಾನೇನೋ ಅವ್ರಿಗೆ ಸಾಂತ್ವನ ಹೇಳ್ಬಿಟ್ಟೆ, ಧೈರ್ಯ ಹೇಳ್ಬಿಟ್ಟೆ. ಬಟ್ ಒಂದು ಮನೆಯನ್ನು ಕಟ್ಲಿಕ್ಕೆ ಅಷ್ಟು ಕಷ್ಟಪಟ್ಟಿರೋ ಒಂದು ಅತ್ತೆಗೆ ಇದಕ್ಕಿದ್ದಂಗೆ ಹಂಗೇನೋ ಅಂದ್ಬಿಟ್ಟಾಗ ತುಂಬ ಬೇಜಾರಾಗುತ್ತಲ್ಲ. ನಾನು ಸ್ವಲ್ಪ ಆ ತಾಯಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಒಂಚೂರು ಸ್ಟ್ರಾಂಗಾಗಿ ಹೇಳಿದೆ, ಅದು ಬಿಟ್ಟರೆ ಕಷ್ಟವೇ. ನಾವು ಸಂಸಾರ ಕಟ್ಟಬೇಕು, ಅದು ಇದು ಅಂದ್ಕೊಂಡು ಎಷ್ಟೆಲ್ಲ ಒದ್ದಾಡಿರ್ತಾರೆ. ನಾನು ಎಲ್ಲ ಸೊಸೆಯರಿಗೂ ಹೇಳೋದು, ಮುಂದೊಂದು ಕಾಲ ನೀವು ಅತ್ತಿದಿರಾಗ್ತೀರ. ಅವತ್ತು ನಿಮ್ಮ ಮನೆಗೆ ಬಂದ ಸೊಸೆ ನಿಮ್ಮ ಜೀವಮಾನದ ಶ್ರಮ, ತ್ಯಾಗ, ಒದ್ದಾಟ ಇವೆಲ್ಲವನ್ನು ಒಂದೇ ಮಾತಲ್ಲಿ ಕೆಡಬಿಟ್ಬಿಟ್ರೆ ಅಥವಾ ತುಚ್ಛವಾಗಿ ನೋಡಿಬಿಟ್ರೆ ನಿಮಗೆ ಅವತ್ತು ಬೇಜಾರಾಗುತ್ತೆ. ಇವತ್ತು ನೀವು ಸೊಸೆಯಾಗಿ ಬಂದಿದ್ದೀರಿ, ಹೌದು, ನೀವು ತಪ್ಪು ಮಾಡಿಲ್ಲ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀರಿ. ಬಟ್ ಅತ್ತಿದ್ದೀರಿ ಏನು ಭಾವನೆಯಲ್ಲಿರ್ತಾರೆ ಅಂದರೆ, ಸೊಸೆ ನಾವು ಇಷ್ಟು ವರ್ಷ ಮಾಡಿರೋದು ನೇಲಿ ಕೆಡಿಸ್ಬಿಡ್ತಾಳೋ, ಅಥವಾ ಸೊಸೆಗೆ ಗೊತ್ತಾಗದೆ ಏನು ಎಡವಟ್ಟು ಮಾಡ್ತಾಳೋ, ಹಂಗೆ ಹಿಂಗೇನೋದು ಏನೋ ಭಯಕ್ಕೆ ಏನೇನೋ ಮಾತಾಡ್ಬಿಡ್ತಾರೆ ಅತ್ತೆದೀರು. ಅವಾಗ ಒಳಗಡೆ ನಸು ನಗರಿ. ಪಾಪ ಅತ್ತೆಗಿರೋ ಭಯ ಅರ್ಥ ಮಾಡ್ಕೊಳ್ಳಿ. ಮಾತು ಸ್ವಲ್ಪ ಕಠಿಣವಾಗಿರ್ಬೋದೇನೋ. ಇನ್ನೂ ಕೆಲವೊಮ್ಮೆ ಈ ಸೊಸೆದೀರನ್ನ ತುಳಿಯೋಕೆ ಅಂತಲೇ ಕೆಲವು ಅತ್ತೆದೀರು ಇರ್ತಾರೆ.
ಅಂಥವ್ರ ವಿಚಾರದಲ್ಲಿ ನಿಮ್ಮನ್ನು ನೀವು ಎಲ್ಲೂ ಬಿಟ್ಕೊಡ್ಬೇಡಿ. ಅವರು ಒಳ್ಳೆಯವರು ಕೆಟ್ಟವರು, ಅತ್ತೆದೀರಿಗೆ 3 ಹೊತ್ತು ಊಟ ಹಾಕಿ ಮಗನಿಂದ ದೂರ ಮಾಡೋ ಪ್ರಯತ್ನ ಬೇಡ. ನಾಳೆ ದಿನ ಅವೇ ನಿಮ್ಗೆ ಉಲ್ಟಾ ಹೊಡಿತವೆ, ನಿಮಗೂ ನಾಳೆ ಮಕ್ಕಳಾಗ್ತವೆ, ಬೀದಿಗೆ ಬಂದುಬಿಡ್ತೀರ. ನಿಮಗೆ ಗಂಡ ಹೇಗೋ ಆ ತಾಯಿಗೆ ಆತ ಮಗ ಕೂಡ ಹೌದು. ನಿಮಗೆ ಹುಟ್ಟಿದ ನಾಳೆ ನಿಮಗೆ ಹುಟ್ಟೋ ಮಕ್ಕಳ ಕಡೆಯಿಂದ ಪ್ರೀತಿಯನ್ನು ಹೇಗೆ ನೀವು ನಿರೀಕ್ಷೆ ಮಾಡ್ತೀರೋ, ನಿಮ್ಮ ಅತ್ತೆ ಕೂಡ ನಿಮ್ಮ ಗಂಡ ಆ ಅತ್ತೆಯ ಮಗ, ಆ ಅತ್ತೆಗೂ ಕೂಡ ಮಗ ಎಲ್ಲಿ ದೂರ ಆಗ್ಬಿಡ್ತಾನೋ ಅದು ಇದು ಅನ್ನೋ ಭಯ ಇರುತ್ತೆ. ನನಗನ್ಸುತ್ತೆ ತಾಯಿ ಹೆಂಡತಿ ಇವೆರಡನ್ನೂ ನಿಭಾಯಿಸೋದು ಗಂಡನಿಗೆ ಭಾಳ ದೊಡ್ಡ ಜವಾಬ್ದಾರಿ, ಕರ್ತವ್ಯ, ಮತ್ತು ಅದೊಂದು ಕೆಲವೊಮ್ಮೆ ಭಾರ ಆಗ್ಬಿಡುತ್ತೆ. ಅತ್ತೆ ಸೊಸೆ ಅರ್ಥ ಮಾಡಿಕೊಂಡು ಹೋದ್ರೆ ಅದು ಸ್ವರ್ಗ. ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ರೆ ಹಿಮಾಲಯವೋ ಕೈಲಾಸವೋ ನೋಡ್ಕೊಂಬೇಕಾಯ್ತದೆ ಅಷ್ಟೇ. ಬರ್ತಾ ಒಳ್ಳೆ ಕಾಲ ಬರೋವರೆಗೂ ಅವೆಲ್ಲ ಇದ್ದಿದ್ದೆ. ಒಳ್ಳೇದಾಗ್ಲವ, ಶುಭವಾಗಲಿ.